ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶರಫ್ ಫ್ರಮ್ ಟೆಕ್ ಕ್ರ್ಯಾಂಕ್ ಕನ್ನಡ. ಸೊ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಒಂದೇ ಒಂದು ವಸ್ತು ತುಂಬಾ ಅಂದ್ರೆ ತುಂಬಾ ಬೇಡಿಕೆ ಇದೆ. ಯಾವ್ದಪ್ಪ ಅದು ಅಂತಂದ್ರೆ ಗ್ಯಾಸ್. ಸೊ ಪ್ರತಿಯೊಬ್ರು ಕೂಡ ಗ್ಯಾಸಿಗೆ ತುಂಬಾ ಅಡಾಪ್ಟ್ ಆಗ್ಬಿಡ್ತಾರೆ. ಪ್ರತಿಯೊಬ್ರು ಕೂಡ ಅದಿಲ್ಲದೆ ಅಡುಗೆ ಮನೇಲಿ ಸ್ಟಾರ್ಟಿಂಗ್ ನಡೆಯುವಂತ ವಸ್ತು ಏನಿದೆ ಮನೇಲಿ, ಅದೊಂದು ವಸ್ತು ಇಲ್ಲ ಅಂತಂದ್ರೆ ಹೆಂಗೆ ಗಾಡಿಲಿ ಪೆಟ್ರೋಲ್ ಇಲ್ಲ ಅಂತಂದ್ರೆ ಹೇಗೆ ಮೂವ್ ಆನ್ ಮಾಡಕ್ ಆಗಲ್ವೋ ಹಾಗೆ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂದ್ರೆ ಪ್ರತಿಯೊಬ್ರು ಮನೇಲಿ ಕೂಡ ನಿಶಬ್ದ. ಸೊ ಈ ವಿಚಾರನೇ ನಾನು ಮಾತಾಡಕ್ಕೆ ಅಂತ ಬಂದಿರುವಂತದ್ದು. ಕಾರಣ ತುಂಬಾ ಇದೆ, ಅದ್ರ ಬಗ್ಗೆ ನಾವು ಮಾತಾಡಕ್ ಆಗಲ್ಲ. ಬಟ್ ಸೊಲ್ಯೂಷನ್ ತುಂಬಾ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಬಂದಿರೋದು. ತುಂಬಾ ಜನ ಗ್ಯಾಸ್ ನ ಬುಕ್ ಮಾಡ್ತಾ ಇರ್ತಾರೆ. ತಮ್ಮ ಗ್ಯಾಸ್ ಏಜೆನ್ಸಿಗಳಾಗಿರ್ಬೋದು, ಪ್ರೈವೇಟ್ಗಳು, ತುಂಬಾ ಪ್ರೈವೇಟ್ ಕಂಪ್ನಿ ಇದೆ. ಅದರಲ್ಲೂ ಕೂಡ ತುಂಬಾ ಜನ ಯೂಸ್ ಮಾಡುವಂತ ಈ ಎರಡೇ ಪ್ರೈವೇಟ್ ಕಂಪ್ನಿಗಳು ಅಂತಂದ್ರೆ ಭಾರತ್ ಗ್ಯಾಸ್ ಮತ್ತೆ ಇಂಡಿಯನ್. ನೀವು ಗ್ಯಾಸ್ ನ ಬುಕ್ ಮಾಡ್ತಾ ಇದೀರಾ ಅಂತಂದ್ರೆ ನಾನು ಒಂದೊಂದ್ ಪಾಯಿಂಟ್ ನ ನಿಮ್ಗೆ ನೋಟ್ ಔಟ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ನೀವು ಅದನ್ನ ನೋಟ್ ಔಟ್ ಮಾಡ್ಕೊಳ್ಳಿ. ಮತ್ತೆ ಗ್ಯಾಸ್ ಯಾರ್ಯಾರಿಗೆ ಬಂದಿಲ್ಲ, ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಕ್ಲೀನ್ ಆಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ಸ್ಕಿಪ್ ಮಾಡಿ ಹೋಗ್ತು ಅಂದ್ರೆ ಮೇನ್ ಇಂಪಾರ್ಟೆಂಟ್, ಅದಕ್ಕೆ ಹೋಗಕ್ಕಿಂತ ಮುಂಚೆ ಏನೋ ಒಂದು ಪಾಯಿಂಟ್ ಹೇಳಿರ್ತೀನಿ, ನಾನು ಇಲ್ಲಿ ನೋಟ್ ಔಟ್ ಮಾಡಿರೋದಿಲ್ಲ, ಅದನ್ನ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರ. ಅದಕ್ಕೆ ಹೇಳ್ತಿರೋದು, ಪ್ರತಿ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಆಯ್ತಾ. ವಿಡಿಯೋ ಈ ಸೈಡ್ ನಿಮ್ಗೆ ಸ್ಕ್ರೀನ್ ರನ್ ಆಗ್ತಾ ಇರುತ್ತೆ, ಆಯ್ತಾ. ನಾನು ಯಾವ್ದೇ ಮೊಬೈಲ್ ಅಲ್ಲಿ ನಾನು ಆಪರೇಟರ್ ಮಾಡ್ಬೇಕಾದ್ರೆ ಇಲ್ಲಿ ಈ ಸೈಡ್ ಅಲ್ಲಿ ಸ್ಕ್ರೀನ್ ರನ್ ಆಗುತ್ತೆ. ನೀವು ಅದನ್ನ ನೋಟ್ ಔಟ್ ಮಾಡ್ಕೊಳ್ಳಿ. ಮತ್ತೆ ನಾನು ಏನ್ ಹೇಳ್ತೀನಿ ಅನ್ನೋದು ಇಲ್ಲೊಂದು ಪಾಯಿಂಟ್ ಔಟ್ ಮಾಡಿ ನಿಮ್ಗೆ ಹಾಕಿರ್ತೀನಿ, ಅದು ಕೂಡ ನಿಮ್ಗೆ ಸಿಗುವಂಥದ್ದು, ಆಯ್ತಾ. ಮೊದಲನೇದಾಗಿ, ನೀವು ಯಾವ ಏಜೆನ್ಸಿಯಿಂದ ಗ್ಯಾಸ್ ಬುಕ್ ಮಾಡ್ತೀರಾ, ಮೊದಲು ಆ ಏಜೆನ್ಸಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲನೇ ಪಾಯಿಂಟ್. ಯಾಕಪ್ಪ ಅಂತಂದ್ರೆ ನೀವು ಆ ಅಪ್ಲಿಕೇಶನ್ ಬುಕ್ ಮಾಡಾದ್ಮೇಲೆ ನೀವು ನಮ್ಮ ಗ್ಯಾಸ್ ಸಿಕ್ಕಿದೆಯೋ ಇಲ್ವೋ ಈ ಪ್ರತಿಯೊಂದು ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು. ಎರಡನೇದು, ನೀವು ಅದೇ ಅಪ್ಲಿಕೇಶನ್ ನ ಯೂಸ್ ಮಾಡಿ ನೀವು ಪೇ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ಗಳು ಕೂಡ ಸಿಗುತ್ತೆ, ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸದ್ಯಕ್ಕೆ ಇಲ್ಲ, ಆಯ್ತಾ. ನಾನು ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ರಿಟರ್ನ್ ಕ್ಯಾಶ್ ಬ್ಯಾಕ್ ಅನ್ನೋ ಟೈಪ್ ಅಲ್ಲಿ ಅಂದ್ರೆ ಕಾಯಿನ್ ಕೊಡ್ತಾರೆ. ಸೊ ಅದನ್ನ ನಾವು ಮತ್ತೆ ಪೆಟ್ರೋಲ್ ಬಂಕ್ ಅಲ್ಲಿ ಅದು ಸಮಥಿಂಗ್, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ವಿಡಿಯೋವಾಗ ನಾನು ಮೊಬೈಲ್ ಸ್ಕ್ರೀನ್ ಆನ್ ಮಾಡಿದಾಗ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ರನ್ ಆಗುತ್ತೆ, ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಹೋಗ್ತೀನಿ. ಇವಾಗ ಮೊಬೈಲ್ ಸ್ಕ್ರೀನ್ ಆನ್ ಮಾಡ್ತೀನಿ ನಾನು, ನೀವು ಹಂಗೆ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಓಕೆ, ನೋಡ್ತಿದ್ರಲ್ಲ ಈ ಸೈಡ್ ಅಲ್ಲಿ ಸ್ಕ್ರೀನ್ ರನ್ ಆಗ್ತಿದೆ. ನಾನು ಓನ ಯೂಸ್ ಮಾಡ್ತಿರೋಂಥದ್ದು ಇಂಡಿಯನ್ ಗ್ಯಾಸ್. ಭಾರತ್ ಗ್ಯಾಸ್ ಬೇರೆ, ಇಂಡಿಯನ್ ಗ್ಯಾಸ್ ಬೇರೆ, ಒಂದೇ ಇದ್ರು ಕೂಡ ಪದಗಳು ಬೇರೆ. ಅದಕ್ಕೆ ನಾವು ವಿಚಾರದ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಗ್ಯಾಸ್ ಬುಕ್ ಮಾಡಿದ್ಮೇಲೆ ಬರ್ತಾ ಇಲ್ಲ ಅಂತ ತುಂಬಾ ಜನ ತುಂಬಾ ಡೌಟ್ ಗಳು ಇರ್ತೀರ. ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಏಜೆನ್ಸಿ ಅಪ್ಲಿಕೇಶನ್ ಯಾವ್ದಿದೆ ಅದು ನೋಡ್ಕೊಳ್ಳಿ. ಅದು ಫಸ್ಟ್ ಲಾಗಿನ್ ಆಗಲ್ಲ. ಓಕೆ, ನೀವು ಏನಿದೆ ನಿಮ್ಮ ಲಾಗಿನ್ ಆಗ್ಬೇಕು ಅಂದ್ರೆ ಅದನ್ನ ಲಾಗೌಟ್ ಮಾಡಿದ್ರೆ ಪಟ್ ಅಂತ ಶಟ್ ಡೌನ್ ಆಗುತ್ತೆ. ಸರ್ವರ್ ತುಂಬಾ ಸ್ಲೋ ಇದೆ, ಮತ್ತೆ ನಾನು ಲಾಗಿನ್ ಮಾಡಕ್ ಆಗಲ್ಲ. ಅದಕ್ಕೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಫಸ್ಟ್ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಿದ್ಮೇಲೆ ನ್ಯೂ ಯೂಸರ್ ಅಂತ ಇರುತ್ತಲ್ಲ, ಇಲ್ಲ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ನಿಮ್ಮ ಐಡಿನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮ ಗ್ಯಾಸಿಗೆ ಕೊಟ್ರು ಅಂತ ನಂಬರ್ನೇ ಹಾಕಿ, ಆಯ್ತಾ. ಬೇರೆ ನಂಬರ್ ಹಾಕ್ಬಿಟ್ಟು ಮಾಡಕ್ ಹೋಗ್ಬೇಡಿ. ನಿಮ್ಮ ಗ್ಯಾಸ್ ಬುಕ್ ಮಾಡಿದಾಗ ಏನ್ OTP ಬರುತ್ತಲ್ಲ ಆ ನಂಬರ್ನೇ ಕೊಟ್ಟು ಆ ನಂಬರ್ ಇಂದಾನೆ ನೀವು ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ, ಆಯ್ತಾ. ಅದಾದ್ಮೇಲೆ ನಿಮ್ಮ ನಂಬರ್ ಕೇಳುತ್ತೆ. ನಿಮ್ಮ ಗ್ಯಾಸ್ ಏಜೆನ್ಸಿ ಕಡೆಯಿಂದ ಪಾಸ್ಬುಕ್ ಕೊಟ್ಟಿರ್ತಾರಲ್ಲ, ಸೊ ಆ ಪಾಸ್ಬುಕ್ ಅಲ್ಲಿ ಏನ್ ನಂಬರ್ ನಿಮ್ಮ ಕಸ್ಟಮರ್ ಐಡಿ ನಂಬರ್ ಏನಿರುತ್ತೋ ಆ ಐಡಿ ನಂಬರ್ ಹಾಕ್ಬಿಟ್ಟು ಪ್ರತಿಯೊಂದು ಕಂಪ್ಲೇಂಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅಲೌ ಕೇಳುತ್ತೆ, ಅಲೌ ಕೊಡ್ಕೊಂಡು ಹೋಗಿ. ಈಗ ಯೂಸ್ ಮಾಡ್ತಾರ ಅಪ್ಲಿಕೇಶನ್ ಅಲ್ಲಿ ತುಂಬಾ ಆಪ್ಷನ್ಸ್ ಗಳಿತ್ತು. ಓಕೆ, ಪೆಟ್ರೋಲ್ ಬಂಕ್ ಆಗಿರ್ಬೋದು, ಕ್ಯಾಶ್ ಬ್ಯಾಕ್ ಆಗಿರ್ಬೋದು, ಫಾಸ್ಟ್ ಆಗು, ಸಮಥಿಂಗ್ ಏನೇನೋ ಇನ್ನೂ ತುಂಬಾ ಫ್ಯೂಚರ್ ಗಳಿತ್ತು. ಸರ್ವರ್ ಡೌನ್ ಆಗಿರೋ ಕಾರಣ ಏನ್ ಮಾಡಿದಾರೆ ಅಂತಂದ್ರೆ, ಪ್ರತಿಯೊಂದು ಏನಕ್ಕೆ ಅಪ್ಲಿಕೇಶನ್ ತುಂಬಾ ಜನ ಕಮ್ಮಿ ಜನ ಯೂಸ್ ಮಾಡ್ತಾ ಇದ್ರು. ಈ ಸತಿನೇ ತುಂಬಾ ಜನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಸರ್ವರ್ ಕೂಡ ತುಂಬಾ ಲೋಡ್ ಬಿದ್ದಿರೋ ಕಾರಣ ಏನ್ ಮಾಡಿದಾರೆ, ಏನ್ ಬೇಕಿದೆ ನೆಸೆಸರಿ ಏನ್ ಬೇಕಿದೆ ಅದ್ ಮಾತ್ರ ಬಿಟ್ಟು ಮಿಕ್ಕಿದೇನಿದೆ ಅದೆಲ್ಲ ತೆಗೆದಾಕ್ತಿದ್ದಾರೆ. ಇದ್ರಲ್ಲಿ ಕೂಡ ನಿಮ್ಗೆ
ಕ್ಯಾಶ್ ಬ್ಯಾಕ್ ಕೂಡ ಆಡ್ ಆನ್ ಆಗಿರೋದು, ಕಾಯಿನ್ಗಳು ಕೂಡ ಬಂದಿರೋಂಥದ್ದು. ನೀವು ನೀವು ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ನಾನು ಎಷ್ಟು ವಿಡಿಯೋದಲ್ಲಿ ಮಾಡ್ತೀನಿ. ಇವಾಗ ಏನ್ ಕಾಣಿಸ್ತಿದೆ ನಿಮ್ಮ ಕಣ್ಣಿಗೆ ಏನ್ ಕಾಣಿಸ್ತಿದೆ ಸ್ಕ್ರೀನ್ ಅಲ್ಲಿ, ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ಅಷ್ಟೇ ಕಾಣಿಸುತ್ತೆ ನಿಮ್ಗೆ. ಅದನ್ನ ಮಾತ್ರ ನೀವು ಹೇಳ್ಬೋದು ಆಯ್ತಾ. ಮೊದಲನೇದಾಗಿ ನೀವು ಆಲ್ರೆಡಿ ನೀವು ಗ್ಯಾಸ್ ನ ಬುಕ್ ಮಾಡಿದಿರ ಅನ್ಕೊಳ್ಳಿ. ನೀವು ಈ ತಿಂಗಳ ಬುಕ್ ಮಾಡಿದಿರಾ, ಈ ತಿಂಗಳು ನಿಮ್ಗೆ ಆಲ್ರೆಡಿ ರಿಸೀವ್ ಆಗಿದೆ. ನೆಕ್ಸ್ಟ್ ಒಂದು ಬುಕ್ ಮಾಡ್ತೀನಿ ಅಂತ ಏನಾದ್ರು ಹೋಯ್ತು ಅಂತಂದ್ರೆ ನಾನು ಹೇಳ್ತಾ ಇದೀನಿ, ನೆಕ್ಸ್ಟ್ ಒಂದು ಬರೋದೆ ಇವಾಗ ನಿಮ್ಗೆ ರಿಸೀವ್ ಆಗಿದೆ, ನಿಮ್ಗೆ ನೆಕ್ಸ್ಟ್ ಮಂತೆ ನಿಮ್ಗೆ ಗ್ಯಾಸ್ ಬುಕಿಂಗ್ ಗೆ ಆನ್ ಆಗುವಂಥದ್ದು. ಓಕೆ, ನೀವು ಮೊಬೈಲ್ ಎಲ್ಲಾರ ಟ್ರೈ ಮಾಡಿ, ನೀವು ವೆಬ್ಸೈಟ್ ಎಲ್ಲಾರ ಟ್ರೈ ಮಾಡಿ, ಆಪ್ ಎಲ್ಲಾರ ಟ್ರೈ ಮಾಡಿ. ಒಂದೇ ರೂಲ್ಸು, ತಿಂಗಳಿಗೆ ಒಂದು. ನಿಮ್ಗೆ ಈ ತಿಂಗಳಲ್ಲಿ ಸಿಕ್ತು ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ 19 ತಾರೀಕು ಅನ್ಕೊಳ್ಳಿ, ಈಗ 19 ತಾರೀಕು ತಗೊಂಡಿದ್ರ, ನೆಕ್ಸ್ಟ್ ನಿಮ್ಗೆ ಸಿಕ್ಕರು 15 ತಾರೀಕು ಮೇಲೆ ನಿಮ್ಗೆ ಬುಕಿಂಗ್ ಗೆ ಆನ್ ಆಗುತ್ತೆ ಆಯ್ತಾ. ನೀವು ರಿಕ್ವೆಸ್ಟ್ ಕೊಟ್ರು, ಎಷ್ಟೇ OTP ಕಳ್ಸಿದ್ರು ನೀವು ಸಿಗೋದಿಲ್ಲ. ನಾನು ಅದನ್ನ ಡೀಟೇಲ್ಸ್ ಕ್ಲೀನ್ ಆಗಿ ಹೇಳ್ತೀನಿ. ಹೌದಾ, ನೀವ್ ಹೆಂಗ್ ಹೇಳ್ತಿದೀಯ ಅಂತ ಅನ್ಬೋದು. ಅಪ್ಲಿಕೇಶನ್ ಅಲ್ಲಿ ಅದಕ್ಕೆ ಹೇಳ್ತಿರೋದು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊತಂದ್ರೆ ನಿಮ್ಗೆ ಆ ವೆಬ್ಸೈಟ್ ಹೋಗ್ಬೇಕು ಅಂತಾನು ನೆಸೆಸರಿ ಇರೋದಿಲ್ಲ. ನಿಮ್ಗೆ ಅಪ್ಲಿಕೇಶನ್ ಎಲ್ಲ ತುಂಬಾ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನೀವು ಯಾವುದೇ ಏಜೆನ್ಸಿ ಆದ್ರೂ ಕೂಡ ಅದ್ರಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಗೌರ್ಮೆಂಟ್ ರೂಲ್ಸ್ ಆಗೈತೆ, ಅದಕ್ಕೆ ಅಪ್ಡೇಟ್ ಮಾಡಿರ್ತಾರೆ. ನೋಡಿ, ರಿಫಿಲ್ ಆರ್ಡರ್ ಅಂತ ಐತ್ರ, ಇದ್ರ ಮೇಲೆ ಟಿಕ್ ಮಾಡಿದ್ರೆ ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ. ನೋಡಿ, ನಾನು 11ನೇ ತಾರೀಕು ಬುಕ್ ಮಾಡಿದ್ದು, 11ನೇ ತಾರೀಕು ಬುಕ್ ಮಾಡೋ ಡೇಟ್ ಬರುತ್ತೆ ಆಯ್ತಾ. ನಿಮ್ಗೆ ಡೆಲಿವರಿ ಯಾವಾಗ ಆಗುತ್ತೆ ಆ ಡೇಟ್ ಸಿಗಲ್ಲ. ನೀವು ಬುಕ್ ಮಾಡಿದ್ರಲ್ವಾ, ನಂಗೆ ಒಂದು 3-4 ದಿನ ಹೆಚ್ಚು ಕಮ್ಮಿ ಆಯ್ತು. ಅದು ಕೂಡ ಏನಕ್ಕೆ 5-6 ದಿನ ಹೆಚ್ಚು ಕಮ್ಮಿ ಆಯ್ತು, ಅದು ಕೂಡ ಏನಕ್ಕೆ ಆಯ್ತು ಅಂತ ಕೂಡ ಹೇಳ್ತೀನಿ. ಮತ್ತೆ ನಾನು ನೆಕ್ಸ್ಟ್ ತಿಂಗಳು ನನಗೆ 6ನೇ ತಾರೀಕು ಅಂದ್ರೆ 6ನೇ ತಾರೀಕು ಇಲ್ಲ 6ನೇ ತಾರೀಕು ಮೇಲೆ ನಾನು ಗ್ಯಾಸ್ ನ ಬುಕ್ ಮಾಡ್ಬೋದು, ಸಿಲಿಂಡರ್ನ ಆಯ್ತಾ. ಹಂಗ ಅಕಸ್ಮಾತ್ ನನ್ನ ಹತ್ರ ಆಲ್ರೆಡಿ ನಿಮ್ಮ ಹತ್ರ ಇದ್ರೆ ಗ್ಯಾಸ್ ಬೇರೆಯವ್ರಿಗೆ ಕೊಡಿ ಆಯ್ತಾ. ಯಾರೇ ಆಗ್ಲಿ, ಅಕಸ್ಮಾತ್ ನಿಮ್ಮ ಹತ್ರ ಕಮ್ಮಿ ಇದೆ, ಇನ್ನೇನೋ 15 ದಿನ ಬರ್ಬೋದು, 10 ದಿನ ಬರ್ಬೋದು, ಆ ತರ ಇದ್ದಾಗ ನೀವು ಬೇರೆಯವ್ರಿಗೆ ಕೊಡಕ್ ಹೋಗ್ಬೇಡಿ. ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಮಂತ್ ಮಾತ್ರ ಸಿಗುತ್ತೆ. ಅವ್ರ ಏನೋ ಬುಕ್ ಮಾಡಿ ನಿಮ್ಗೆ ಏನೋ ಕೊಡ್ತೀನಿ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಅದು ಅವರ ಅಂಡರ್ಸ್ಟ್ಯಾಂಡ್. ನಾನು ಅದ್ರ ಬಗ್ಗೆ ನಿಮ್ಗೆ ಮಾತಾಡಕ್ ಹೋಗಲ್ಲ. ಒಂದು ಇದರಲ್ಲಿ 4 ಆಪ್ಷನ್ಸ್ ಮಾತ್ರ ಇವಾಗ ಶೋ ಆಗ್ತಾ ಇರೋದು, ಅದು ಮಾತ್ರ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋಗೆ ತುಂಬಾ ರೆಸ್ಪಾನ್ಸ್ ಬಂತು, ಚೆನ್ನಾಗಿ ಬಂತು ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರಲ್ಲಿ ತುಂಬಾ ಫ್ಯೂಚರ್ ಗಳಿದೆ, ಅದ್ರ ಬಗ್ಗೆ ಇದು ಗ್ಯಾಸ್ ಏನಿದೆ ಇದ್ರದ್ದು ಪ್ರಾಬ್ಲಮ್ ಏನೋ ಕ್ಲಿಯರ್ ಆದ್ಮೇಲೆ ಅದನ್ನೆಲ್ಲ ಆಡ್ ಮಾಡ್ತಾರೆ. ಇಲ್ಲ ಸರ್ವರ್ ಏನಾರು ಅವ್ರು ಇಂಪ್ರೂವ್ ಮಾಡ್ತು ಅಂದ್ರೆ ಅದನ್ನು ಕೂಡ ಆಡ್ ಮಾಡ್ತಾರೆ. ಇಲ್ಲೇ ಕೊಡ್ತಿದ್ದಾರೆ ನೋಡಿ, ಐ ಬುಕಿಂಗ್ ಟ್ರಾಫಿಕ್ ಅಂದ್ರೆ ತುಂಬಾ ಟ್ರಾಫಿಕ್ ಆಗಿರೋ ಕಾರಣ ಇದನ್ನ ಸರ್ವರ್ ಸ್ವಲ್ಪ ಸ್ಲೋ ಆಗಿದೆ ಅಂತ. ಇದು ಮತ್ತೆ ನೀವು ಫ್ಯಾಮಿಲಿ, ನಿಮ್ ಊರಲ್ಲಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರೆಲ್ಲ ಇರ್ತೀರಾ. ಓಕೆ, ಒಂದೇ ಗ್ರೂಪ್ ಇರ್ತೀರಾ. ಒಬ್ರೊಬ್ಬರಿಗೆ ಸಪ್ರೇಟ್ ಬುಕ್ ಮಾಡಬಹುದು. ನೀವು ಆ ಗ್ರೂಪ್ ನೇಮ್ ಅಂತ ಕ್ರಿಯೇಟ್ ಮಾಡ್ಬಿಟ್ಟು ಇಲ್ಲಿ ಫಾರ್ ಎಕ್ಸಾಂಪಲ್ ಮಹಾಲಕ್ಷ್ಮಿ ಅಂತ ಹಾಕಿದ್ರೆ, ಇಲ್ಲ ಹಾಕ್ರಿ ಎಷ್ಟು ಬೇಕು ಎಂಟರ್ ಮೆಂಬರ್ ಸಿಲಿಂಡರ್ ಐಡಿ ಅಂದ್ರೆ ನಿಮ್ಮ ಸಿಲಿಂಡರ್ ಐಡಿ ಅಂತಂದ್ರೆ ನಿಮ್ಮ ಕಸ್ಟಮರ್ ಐಡಿ ಇರುತ್ತೆ ಅಲ್ಲಿ LPG. ಸೊ ಅಲ್ಲಿ ಅಷ್ಟು 16 ಡಿಜಿಟಲ್ ನಂಬರ್ ಇರುತ್ತೆ. ಆ 16 ಡಿಜಿಟಲ್ ನಂಬರ್ ಹಾಕಿ ಇಲ್ಲಿ ಹಾಕ್ತು ಅಂತಂದ್ರೆ ಪ್ರತಿಯೊಬ್ಬರದು ಕೂಡ ಎಷ್ಟು ಒಬ್ರೊಬ್ರಿಗೆ OTP ಎಂಟ್ರಿ ಆಯ್ತಾ ಹೋಗುತ್ತೆ. ಇದನ್ನ ನಾನು ಕೂಡ ಟ್ರೈ ಮಾಡಿಲ್ಲ. ಓಕೆ, ಇದನ್ನ ಇನ್ನ ಟ್ರೈ ಮಾಡ್ಬೇಕು ಅಂತಂದ್ರೆ ನಿಮ್ ಗ್ಯಾಸ್ ಏಜೆನ್ಸಿ ಅವ್ರ ಹತ್ರ ಒಂದ್ಸತಿ ನೀಟ್ ಆಗಿ ಬುಕ್ ಮಾಡಿ ಆಯ್ತಾ. ಅಕಸ್ಮಾತ್ ನಾನು ಹೇಳೋದು ನೀವು ಬುಕ್ ಮಾಡೋದು ಇದು ನಾನು ಇನ್ನೂ ಟ್ರೈ ಮಾಡಿಲ್ಲ. ಯಾಕಂದ್ರೆ ನನಗೆ ಅಕ್ಕಪಕ್ಕ ಬುಕ್ ಮಾಡಿ 4 ಜನ ಸೇರ್ಕೊಂಡ್ ಬುಕ್ ಮಾಡೋ ಅಂತ ಯಾರು ಇಲ್ಲ. ಒಬ್ಬಂಗೆ ಬುಕ್ ಮಾಡ್ಕೊಂಡಿರ್ತೀನಿ. ಇದೊಂದು ಆಪ್ಷನ್ಸ್ ಇರುತ್ತೆ. ಅದಾದ್ಮೇಲೆ ಬುಕಿಂಗ್ ಹಿಸ್ಟ್ರಿ. ನಿಮ್ಗೆ ಈ ಬುಕಿಂಗ್ ಹಿಸ್ಟ್ರಿಲಿ ಪ್ರತಿ ಒಂದು ಕೂಡ ಗೊತ್ತಾಗುತ್ತೆ ಆಯ್ತಾ. ಯಾವಾಗ ಏನು ಎಂತ ಎಲ್ಲೆಲ್ಲಿ ಹೇಗೆ ಯಾವ ಏಜೆನ್ಸಿ ಬುಕ್ ಮಾಡಿದಿರಾ, ಎಲ್ಲಿದೆ, ಏನ್ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ನಿಮ್ಗೆ ಡೆಲಿವರಿ ಕೊಡ್ತಾರೋ ಪರ್ಸನ್ ಯಾರು, ಅವ್ರ ನಂಬರ್ ಕೂಡ ಸಿಗುತ್ತೆ. ಮತ್ತೆ ಗ್ಯಾಸ್ ಏಜೆನ್ಸಿ ಕೂಡ ನಂಬರ್ ಕೂಡ ಸಿಗುತ್ತೆ ನಿಮ್ಗೆ. ಆ ಅಮೌಂಟ್ ಪೇ ಮಾಡಿದಿರಾ, ಪೇ ಮಾಡಿದ ಅಮೌಂಟ್ ಯಾವತ್ತು ಪೇ ಮಾಡಿದ್ರೆ ನೀವು ಅಪ್ಲಿಕೇಶನ್ ಇದೆ ಇದ್ರಲ್ಲೇ ಪೇ ಮಾಡ್ಬೋದು. ಓಕೆ, ಇದ್ರಲ್ಲಿ ಪೇ ಮಾಡಿ UPI ಇಂದ ಆಟೋಮೆಟಿಕ್ ಫೋನ್ ಪೇ ಪೇಟಿಎಂ ಇಂದ ಅಮೌಂಟ್ ಕಟ್ ಆಗುತ್ತೆ. ನೀವು ಅದರಿಂದ ಅಮೌಂಟ್ ಪೇ ಮಾಡ್ತೀರಾ. ತುಂಬಾ ಜನ ಏನ್ ಮಾಡ್ತೀರಾ ಅಂತಂದ್ರೆ ಬುಕ್ ಮಾಡ್ತಿದಾರ, ಗ್ಯಾಸ್ ಬುಕ್ ಮಾಡ್ತಿದಾರ, ಅವ್ರಿಗೆ ಬರ್ತಾನೆ ಇಲ್ಲ, ಗ್ಯಾಸೇ ಬರ್ತಾ ಇಲ್ಲ ಹಂಗೆ ಅಂತ ತುಂಬಾ ಜನ ಡೌಟ್ ಅಲ್ಲಿ ಇರ್ತಾರ. ಅದ್ರಲ್ಲೂ ಕೂಡ ಹಳ್ಳಿ ಇಲ್ಲಿ ಯಾರೇ ಇದ್ದೀರಾ ಅವ್ರು ಕೂಡ ತುಂಬಾ ಕನ್ಫ್ಯೂಷನ್ ಇರ್ತಾರ. ನಮ್ಗೆ ಗ್ಯಾಸ್ ಸಿಲಿಂಡರ್ ಬರ್ತಾ ಇಲ್ಲ, ನಮ್ಗೆ OTP ಸಿಗ್ತಾ ಇಲ್ಲ, ನೋಟಿಫಿಕೇಶನ್ ಬರ್ತಾ ಇಲ್ಲ, ಹಂಗೆ ಅನ್ಕೊಂಡು ಏನಿಲ್ಲ. ನಿಮ್ಮ ಗ್ಯಾಸ್ ಅವರು ಸೇಲ್ ಮಾಡಬಾರ್ದು ಅಂದ್ರೆ
200% ಹೇಳ್ತೀನಿ, ನಿಮ್ಮ ಗ್ಯಾಸ್ ನೀವು ಬುಕ್ ಮಾಡಿದ್ರ ಅವರು ಸೇಲ್ ಮಾಡ್ಕೋಬಾರ್ದು ಅಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಬುಕ್ ಮಾಡಾದ್ಮೇಲೆ ಪೇಮೆಂಟ್ ಮಾಡಿ. ನೋಡಿ, ಪೇಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಅವ್ನು ನಿಮ್ಮ ಗ್ಯಾಸ್ ಏನಿದೆ ಅವ್ನು ನಿಮ್ಗೆ ಕೊಡ್ಲೇಬೇಕಾಗುತ್ತೆ. ಅದನ್ನ ಬೇರೆಯವ್ರಿಗೆ ಮಾರ್ಕೊಳ್ಳೋ ತುಂಬಾ ಜನ ಆತರ ಇರೋದಿಲ್ಲ. ಆ 200 ಜನ ಅಂತಾರಲ್ಲ, ಆ 10 ಜನ ಕೆಲಸ ಮಾಡ್ತಾ ಇರ್ತಾರೆ. ಏಜೆನ್ಸಿ ಇರೋ ಅದೇನೋ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಹೋಗಲ್ಲ. ಬಟ್ ನೀವು ಸೇಫ್ ಆಗಿರ್ಬೇಕು. ನಿಮ್ಗೆ PDF ಕೂಡ ಸಿಗುತ್ತೆ ಪೇ ಮಾಡೋಂಥದ್ದು. ನೀವು ಯಾವ ಏಜೆನ್ಸಿ ಬುಕ್ ಮಾಡಿದ್ರಿ ಏನು ಅಂತ ಪ್ರತಿಯೊಂದು ಸಿಗುತ್ತೆ. ನೀವು ಆರಾಮಾಗಿ ಅಲ್ಲಿ ಪೇ ಮಾಡ್ತು ಅಂದ್ರೆ, ಯಾರು ನೀವು ಇನ್ನು ಗ್ಯಾಸ್ ಬರ್ತಾ ಇಲ್ಲ, ಗ್ಯಾಸ್ ಬಂದಿಲ್ಲ ನಂಗೆ ಹಂಗೆ ಹೇಳಿದ್ರ ಹೋಗಿ ನನ್ಗೆ KYC ಅದೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಅಲ್ಲಿ ಪ್ರತಿಯೊಂದು ಸಿಗುತ್ತೆ. ನಿಮ್ಗೆ ಅಲ್ಲಿ ನಿಮ್ಮ ಆರ್ಡರ್ ID ನಿಮ್ದು ಪೆಂಡಿಂಗ್ ಇದೆಯಾ, ಇಲ್ಲಿ ನಿಮ್ಗೆ ಇಲ್ಲಿ ನೋಡಿ ನಂದು ಬುಕ್ಕಿಂಗ್ ಇರೋದ್ರಲ್ಲಿ ಕಂಪ್ಲೀಟ್ ಅಂತ ತೋರಿಸ್ತಿದೆ. ನಿಮ್ಗೆ ಇಲ್ಲಿ ನೀವು ಬುಕ್ ಮಾಡೋದು ಗ್ರೀನ್ ಮಾರ್ಕ್, ಅದರಿಂದ ಏಜೆನ್ಸಿ ಅವರು ಇನ್ವಾಯ್ಸ್ ನ ರೆಡಿ ಮಾಡಿದ್ರು ಅಂತ ಬರುತ್ತೆ. ಅದಾದ್ಮೇಲೆ ಇನ್ವಾಯ್ಸ್ ಜನರೇಟ್ ಆಗಿದೆ ಅಂತ ಬರುತ್ತೆ. ಅದಾದ್ಮೇಲೆ ಇನ್ವಾಯ್ಸ್ ಜನರೇಟ್ ಆಗಿತ್ತು ಅಂದ್ರೆ ನಿಮ್ಗೆ 2 ರಿಂದ 3 ದಿನದಲ್ಲಿ ಸಿಗುತ್ತೆ. ಓಕೆ, ಆ ತರ ಫೆಸಿಲಿಟಿ ಇರೋಂಥದ್ದು ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇರುತ್ತೆ. ಹೆಂಗೆ ನೀವು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಯಾವ್ದೋ ಒಂದು ಪ್ರಾಡಕ್ಟ್ ನ ಬುಕ್ ಮಾಡ್ತೀರಾ, ನಿಮ್ಗೆ ಪಿನ್ ಟು ಪಿನ್ ಸಿಗುತ್ತಲ್ಲ, ಸೊ ಅದೇ ತರ ನಿಮ್ಗೆ ಸಿಗುವಂಥದ್ದು. ತುಂಬಾ ಯೂಸ್ಫುಲ್ ಫ್ರೆಂಡ್ಲಿ ಇದೆ, ನಿಮ್ಗೆ ಡೌಟ್ ಪಡುವಂಥದ್ದು ಏನಿಲ್ಲ. ಅಪ್ಲಿಕೇಶನ್ ಲಿಂಕ್ ಬೇಕು ಅಂದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಿರ್ಬೋದು, ಇಲ್ಲ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಕೊಟ್ಟಿರ್ತೀನಿ, ಹೋಗಿ ನೀವು ಕೂಡ ಬುಕ್ ಮಾಡ್ಕೋಬಹುದು. ಓಕೆ, ಈ ತರ ಸಿಗುವಂಥದ್ದು. ಪ್ರತಿಯೊಂದು ನಿಮ್ಗೆ ಬೇಕು ಅಂದ್ರೆ PDF ಸಿಗ್ತಿದೆ, ಡೌನ್ಲೋಡ್ ಮಾಡ್ಕೊತೀನಿ. PDF ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಈ ದಿನದಲ್ಲಿ ಬುಕ್ ಮಾಡಿದ್ದೆ ಹಂಗೆ ಅನ್ಕೊಂಡು. ನಿಮ್ಗೆ ಏಜೆನ್ಸಿ ನೋಡಿ, ನಿಮ್ಗೆ ಯಾರು ಬಂದು ಡೆಲಿವರಿ ಕೊಡ್ತಾರೆ ಪ್ರತಿಯೊಬ್ರು ಕೂಡ, ಅಂದ್ರೆ ನೀವು ಯಾವ ಏಜೆನ್ಸಿ ಟಿಕ್ ಮಾಡಿರ್ತಾರೋ ಅದ್ರ ಕೂಡ ಡಿಪೆಂಡ್ ಆಗುತ್ತೆ. ನೀವು ಇಲ್ಲಿ ಈಗ ಒಬ್ಬ ಏಜೆನ್ಸಿ ಕೊಡ್ತಾ ಇದ್ದಾನೆ ಅಂತೇಳಿ, ಓಕೆ, ಈಗ ರಾಮ್ ಅನ್ನೋ ಒಂದು ಏಜೆನ್ಸಿ ಕೊಡ್ತಾ ಇದ್ದಾನೆ. ಆ ರಾಮ್ ಅನ್ನೋ ಏಜೆನ್ಸಿ ನಂಗೆ ಸರ್ವಿಸ್ ಚೆನ್ನಾಗಿಲ್ಲ, ನಾನು ಮತ್ತೆ ಲಕ್ಷ್ಮಣ್ ಅನ್ನೋ ಒಂದು ಏಜೆನ್ಸಿಗೆ ಹೋಗ್ತೀನಿ. ನೀವು ಇಲ್ಲೇ ಸ್ವಿಚ್ ಮಾಡ್ಬೋದು. ಅದನ್ನೇ ನಾನು ಹೇಳ್ತಾ ಇರೋಂಥದ್ದು. ಇಲ್ಲಿ ತುಂಬಾ ಫ್ಯೂಚರ್ಗಳಿದೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರಿ. ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮ್ಗೆ. ತುಂಬಾ ಅರ್ಥನೂ ಕೂಡ ಆಗುತ್ತೆ. ಈ ಸರ್ವರ್ ಅನ್ನೋ ಇಶ್ಯೂ ಹೋದ್ಮೇಲೆ ಮತ್ತೆ ರೀಬ್ಯಾಕ್ ನಾನು ಈ ವಿಡಿಯೋನ ಮಾಡ್ತೀನಿ, ಹೇಗೆ ಏಜೆನ್ಸಿಗಳನ್ನ ಸ್ವಿಚ್ ಮಾಡೋದು, ಪ್ರತಿಯೊಂದು ಕೂಡ ನಿಮ್ಗೆ ಪಿನ್ ಟು ಪಿನ್ ಹೇಳ್ತೀನಿ ನಿಮ್ಗೆ. ವಿಡಿಯೋನ ಕೊನೆತನಕ ನೋಡಿ, ಆಯ್ತಾ? ಅದಾಯ್ತು, ನಿಮ್ಗೂ ಇದೊಂದು ಬುಕ್ಕಿಂಗ್ ಇಷ್ಟ ಆಯ್ತು. ಬೇಕು ಅಂದ್ರೆ ನಿಮ್ಗೆ ಇನ್ನೂ ಫ್ಯೂಚರ್ ಇರ್ತವೆ, ಅದನ್ನ ನೋಡ್ಕೊಳ್ಳಿ. ಈಗ ಸದ್ಯಕ್ಕೆ ಇಷ್ಟು ಮಾತ್ರ ಕಾಣ್ತಾ ಇರೋಂಥದ್ದು. ಅದಾದ್ಮೇಲೆ KYC. ಓಕೆ, ಇಲ್ಲಿ KYC ಅಂತ ಕೊಟ್ಟಿದ್ದಾರೆ. ಯಾಕೆ KYC ಇದು ನಿಮ್ಗೆ ವರ್ಷಕ್ಕೊಂದ್ಸಲಿ ಸ್ಟಾರ್ಟ್ ಆಗ್ತಾನೆ ಇರ್ತದೆ. ನಿಮ್ಗೆ ಏಜೆನ್ಸಿಗೆ ಹೋಗಿ ಮಾಡ್ಸ್ಕೊತಾ ಇರ್ತೀರಾ. ಏಜೆನ್ಸಿಗೆ ಹೋಗದಲ್ಲಿ ನೀವು ಮನೇಲಿ ಕೂಡ ಮಾಡ್ಕೋಬಹುದು. ಏಜೆನ್ಸಿ ನಿಮ್ ಮನೇಲಿ ಏನಾರು ಆಗಿಲ್ಲ ಅಂದ್ರೆ ಮಾತ್ರ ನೀವು ಏಜೆನ್ಸಿಗೆ ಹೋಗಿ, ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ KYC ಇವರ ಕಸ್ಟಮರ್ ಅಂದ್ರೆ ಕಸ್ಟಮರ್ ಡಿಜಿಟಲ್ KYC ಪ್ರೊಸೆಸ್ ಮಾಡ್ತಾ ಇರೋದು. ನಿಮ್ದು ಅಂದ್ರೆ ಆಧಾರಿಗೆ ಕೊಟ್ಟಿರೋ ಅಂತ ಆಧಾರ್ ಬೇಸ್ ಬಯೋಮೆಟ್ರಿಕ್ ಅಂದ್ರೆ ಆಧಾರಿಗೆ ಕೊಟ್ಟಿರೋ ಮೇಲೆ ನಿಮ್ಗೆ ಯಾರ್ದು ನೀವು ಗ್ಯಾಸ್ ನ ಮಾಡ್ಬೇಕಾರೆ, ನ್ಯೂ ಕಲೆಕ್ಷನ್ ತಗೋಬೇಕಾರೆ ಯಾರ್ದು ಕೊಟ್ಟಿರ್ತೀರ ಅವ್ರದ್ದೇ KYC ಮಾಡ್ಬೇಕಾಗುತ್ತೆ. ಯಾವ ತರ ಮಾಡ್ಬೋದು ಅಂತಂದ್ರೆ, ನಿಮ್ಗೆ ಫಿಂಗರ್ ಪ್ರಿಂಟ್ ನಿಮ್ದು ಬಯೋಮೆಟ್ರಿಕ್ ಇಂದ KYC ಮಾಡ್ಬೋದು. ಇಲ್ಲ ಅಂದ್ರೆ ಅವ್ರದ್ದು ಫೋಟೋ ತಗೊಳತ್ರಲ್ಲ, ಅದ್ರ ಮುಖಾಂತರ ನೀವು KYC ನ ಮಾಡ್ಬೋದು. 2 ಮುಖಾಂತರ ನೀವು KYC ಮಾಡ್ಬೋದು. ಬಯೋಮೆಟ್ರಿಕ್ ನಿಮ್ಮ ಹತ್ರ ಇರೋದಿಲ್ಲ, ಅದಕ್ಕಾಗಿ ಏನ್ ಮಾಡ್ತೀರಾ, ಫೇಸ್ ವೆರಿಫಿಕೇಶನ್ ಮಾಡಿ. ಓಕೆ, ಫೇಸ್ ಮ್ಯಾಚ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ವೈಟ್ ಇರ್ಬೇಕು. ವೈಟ್ ಇದ್ರೆ ಮಾತ್ರ ಅದು KYC ಕಂಪ್ಲೀಟ್ ಆಗುತ್ತೆ. ಓಕೆ, ಅದು KYC ಹೆಂಗ್ ಮಾಡೋದು ಅಂತ ನಾನು ಇದನ್ನು ಕೂಡ ತಿಳಿಸ್ಕೊಡ್ತೀನಿ. ಟಿಕ್ ಮಾಡ್ತೀವಿ. ಟಿಕ್ ಮಾಡಾದ್ಮೇಲೆ ಇದ್ರ ಮೇಲೆ ಟಿಕ್ ಮಾಡಿ. ವಿಡಿಯೋ ಒಂದ್ ಸ್ವಲ್ಪ ಲಾಂಗ್ ಆಗ್ತಿದೆ. ಲಾಂಗ್ ಆದ್ರೂ ಕೂಡ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಸಿಗುತ್ತೆ. ಇದ್ರಲ್ಲೂ ಒಂದು ಅಪ್ಲಿಕೇಶನ್ ಲೋಡ್ ಮಾಡ್ಬೇಕಾಗುತ್ತೆ, ಆಧಾರ್ ಫೇಸ್ RD. ಓಕೆ, RD ಸರ್ವಿಸ್ ಅಂದ್ರೆ RDಲಿ ಬಯೋಮೆಟ್ರಿಕ್ RD ಕೂಡ ಬರುತ್ತೆ. ಈ ಮಂತ್ರ ಆಗಿರ್ಬೋದು, ಸ್ಟಾರ್ಟಕ್ ಆಗಿರ್ಬೋದು. ಸೊ ಬಯೋಮೆಟ್ರಿಕ್ ನೋಡಿದ್ರಲ್ಲ, ಸಿಮ್ ತಗೋಬೇಕಾರೆ ಬಿಲ್ಡ್ ಮಾಡ್ತಿರಲ್ಲ, ಸೊ ಆ ಬಯೋಮೆಟ್ರಿಕ್ ನೀವು ಅದರಿಂದನೂ ಕೂಡ ನೀವು ಅಲ್ಲಿ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಈ ತರ ಆಧಾರ್ ಫೇಸ್ RD ಅನ್ನೋದ್ರೊಳಗೆ ಹೋಗ್ಬಿಟ್ಟು ನೀವು ಕೂಡ ಐಡೆಂಟಿಫೈ ಮಾಡ್ಬೋದು. ನೋಡಿದ್ರಲ್ಲ, ನಾನು ಸ್ಪೇಸ್ ಒಂದ್ ಸ್ವಲ್ಪ ಮೊಬೈಲ್ ಸ್ಪೇಸ್ ಒಂದ್ ಸ್ವಲ್ಪ ಕಮ್ಮಿ ಇರೋ ಕಾರಣ
ತುಂಬಾ ಟೈಮ್ ಹಿಡಿಯುತ್ತೆ. ಅದನ್ನೆಲ್ಲ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಅಪ್ಲಿಕೇಶನ್ ಇಲ್ಲಿ ಸಿಗಲ್ಲ, ಬ್ಯಾಕ್ ಎಂಡ್ ರನ್ ಆಗ್ತಾ ಇರುತ್ತೆ. ಓಕೆ, ಎದ್ರೊಳಕ್ ಹೋಗ್ಬೇಡಿ, ಬ್ಯಾಕ್ ಎಂಡ್ ರನ್ ಆಗ್ತಾ ಇರುತ್ತೆ. ಇದು ತೋರಿಸ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಸಿಗಲ್ಲ, ಬ್ಯಾಕ್ ಎಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ನಿಮ್ಗೆ ಏನಾರ ಅಷ್ಟು ಅಕಸ್ಮಾತ್ ಏನಾರ ಡೌಟ್ ಇತ್ತು ಅಂದ್ರೆ ನೀವು ಬ್ಯಾಕ್ ಎಂಡ್ ಅಲ್ಲಿ ನೋಡ್ಕೋಬಹುದು, ಬ್ಯಾಕ್ ಎಂಡ್ ರನ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಅದಾದ್ಮೇಲೆ ನಿಮ್ದು KYC ಹೋಗ್ತೀರಾ. KYC ಟರ್ಮ್ಸ್ ಅಂಡ್ ಕಂಡೀಷನ್ ಟಿಕ್ ಮಾಡ್ತೀರಾ. ಫಿಂಗರ್ ಬೆಲ್ಟ್ ಇತ್ತು ಅಂದ್ರೆ ಫಿಂಗರ್ ಬೆಲ್ಟ್ ನೀವು ಏಜೆನ್ಸಿ ಹೋಗಿ ಟಿಕ್ ಮಾಡಿ. ಇಲ್ಲ ಅಂದ್ರೆ ಮನೆಯಲ್ಲೇ ಮಾಡ್ತೀವಿ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ವೈಟ್ ಇರಲಿ, ಬ್ಯಾಕ್ ಗ್ರೌಂಡ್ ವೈಟ್ ಇರ್ಬೇಕಾಗುತ್ತೆ. ಬ್ಯಾಕ್ ಗ್ರೌಂಡ್ ವೈಟ್ ಇದ್ದು ಆ ಪರ್ಸನ್ ಯಾವ ಪರ್ಸನ್ ಇದ್ದಾರೆ ಆ ಪರ್ಸನ್ ನೀವು ಫೋಟೋ ತೆಗಿತೀರ. ಈಗ ನಮ್ಮ ತಾಯಿದು ಕೊಟ್ಟಿರೋ ಕಾರಣ ನಾನು ನಮ್ಮ ತಾಯಿದು ಒಂದು ಫೋಟೋ ತೆಗಿತೀನಿ. ಇಲ್ಲಿ ನೋಡಿ, ಬ್ಯಾಕ್ ಎಂಡ್ ಇಂದ ಆಗಿ ಎಲ್ಲ ಆಗಿರೋದು ಇಲ್ಲಿ ಕೊಡ್ತಾ ಇದಾರೆ. ಫೋಟೋ ಹಿಂಗೆ ಫುಲ್ ಗ್ರೀನ್ ಮಾರ್ಕ್ ಬರ್ಬೇಕು. ಬ್ಯಾಕ್ ಗ್ರೌಂಡ್ ಏನೇನ್ ಇರ್ಬೇಕು ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಮತ್ತೆ ಗ್ಲಾಸ್ ಹಾಕೊಳ್ಳೋದಾಗಿರ್ಬೋದು, ಗ್ಲಾಸ್ ಹಾಕೊಂಡ್ ತೆಗಿತಾ ಇರ್ತೀರಾ. ಅಜ್ಜಿ ತಾತಿರ ಹೆಸರು ತಗೊಂಡಿರ್ತೀರಾ, ಅವ್ರು ಗ್ಲಾಸ್ ಹಾಕೊಂಡಿರ್ತಾರೆ. ಇಲ್ಲ ಅಮ್ಮ ಅಥವಾ ಗ್ಲಾಸ್ ಹಾಕೊಂಡಿರ್ತಾರೆ. ಈಗ ನಮ್ಮ ಅಮ್ಮ ತೋರಿಸ್ತೀನಿ ನಾನು. ಸೊ ಆತರ ಇರ್ತಾರೆ. ಗ್ಲಾಸ್ ನ ರಿಮೂವ್ ಮಾಡಿಸಿ ಇದ್ ಮಾಡಿ, ಆಯ್ತಾ. ಇದಾದ್ಮೇಲೆ ಪ್ರೊಸೀಡ್ ಕೊಡ್ಬೇಕು. ಪ್ರೊಸೀಡ್ ಕೊಟ್ಟಾದ್ಮೇಲೆ ಈಗ ನೋಡಿ ನನ್ನ ಫೇಸ್ ಕಾಣಿಸುತ್ತೆ. ನಮ್ಮ ರಾಂಗ್ ಪರ್ಸನ್. ಈಗ ನಮ್ಮ ಅಮ್ಮನ ಹತ್ರ ಹೋಗೋಣ. ಕುತ್ಕೊಳ್ಳ ಮಾಡ್ರಿ ಮೇಲೆ. ಕನ್ನಡಕ ತೆಗೀರಿ. ನೋಡ್ತಾ ಇದೀರಲ್ಲ, ಈ ತರ ಒಬ್ಬೊಬ್ರು ಕನ್ನಡಕ ಹಾಕೊಂಡಿರ್ತಾರೆ. ಈ ತರ ಕನ್ನಡಕನ ರಿಮೂವ್ ಮಾಡಿಸ್ಬೇಕು. ರಿಮೂವ್ ಮಾಡ್ಸಾದ್ಮೇಲೆ ಫೋಟೋ ತೆಗಿಬೇಕಾಗುತ್ತೆ. ತೆಗಿಮ್ಮ, ಇದು ಮಡಗಮ್ಮ ಕೆಳಿಕೆ. ನೋಡಮೇಲೆ ಕಣ್ ಬ್ಲಿಂಕ್ ಮಾಡಮ್ಮ. ಕಣ್ಣು ನೋಡಿ. KYC ಕೂಡ ಆಯ್ತು, ಸಕ್ಸಸ್ಫುಲ್ ಆಯ್ತು ಬಿಡಮ್ಮ. ಥ್ಯಾಂಕ್ಸ್ ಅಮ್ಮ, ಹೋಗಮ್ಮ. ಎಂಜಾಯ್ ನಾನ್ ಹಂಗೆ ಆಗ್ತೀನಿ ಇವಾಗ ವಿಡಿಯೋನ. ಸೊ ನೋಡಿದ್ರಲ್ಲ, ಆರಾಮಾಗಿ ಸ್ಕ್ರೀನ್ ರನ್ ಆಗ್ತಿದೆ. ಆರಾಮಾಗಿ KYC ಕೂಡ ನಾನು ಕಂಪ್ಲೀಟ್ ಮಾಡಿದೆ. ನೀವು KYC ಮಾಡ್ಬೇಕಾದ್ರೆ ರೌಂಡ್ ಗ್ರೀನ್ ಮಾರ್ಕ್ ಬಂದಿರುತ್ತೆ. ಮತ್ತೆ ಗ್ಲಾಸ್ ಹಾಕೊಂಡಿರ್ತಾರೆ, ಗ್ಲಾಸ್ ಹಾಕೊಂಡಿದ್ರೆ ಕಣ್ಣಿಗೆ ತೆಗೀರಿ. ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತಾರೆ, ತೆಗೀರಿ. ತೆಗಿಸ್ಬಿಟ್ಟು ಫೋಟೋ ತೆಗೀರಿ, ಆಯ್ತಾ. ನೀವು ಹಂಗೆ ಏನೋ ತೆಗಿಸ್ಬೇಕೆ ಅಂತ ಹೋದಾಗ ಮ್ಯಾಚ್ ಆಗಲ್ಲ. ಗ್ರೀನ್ ಮಾರ್ಕ್ ಬರ್ದಲ್ಲೇ ರೆಡ್ ಮಾರ್ಕ್ ಬರ್ತಿರುತ್ತೆ. ರೆಡ್ ಮಾರ್ಕ್ ಅಂದ್ರೆ ಫೇಸ್ ಮ್ಯಾಚ್ ಆಗ್ತಿಲ್ಲ ಅಂತ. ಮತ್ತೆ ಅವರು ಹಿಂಗೆ ನಿಂತಿರ್ತಾರೆ, ಗೊಂಬೆ ಕೂತಿರ್ತಾರೆ. ಅವರಿಗೆ ಹೇಳಿ ಕಣ್ಣು ಮುಚ್ಚಿಬಿಟ್ಟು ತೆಗಿಯಕ್ ಹೇಳಿ. ಕಣ್ಣು ಮುಚ್ಚಿಬಿಟ್ಟು ತೆಗಿದಾಗ ಏನಾಗುತ್ತೆ ಅಂದ್ರೆ, ಆ ಗ್ರೀನ್ ಮಾರ್ಕ್ ಬಂದಾಗ ಕಣ್ಣು ಮುಚ್ಚಿ ತೆಗಿಯಕ್ ಹೇಳಿ. ಅದ್ ಹಂಗೆ ಇತ್ತು ಅಂದ್ರೆ ಕಣ್ಣು ಮುಚ್ಚಿ ತೆಗಿಯಕ್ ಹೇಳಿ. ಹಿಂಗೆ ತೆಗಿಯಕ್ ಹೇಳಿ. ಒಬ್ರು ಹಿಂಗೆ ಮುಚ್ಚಿ ನಿಧಾನ ತೆಗಿತಾ ಇರ್ತಾರೆ. ಪಟ್ ಅಂತ ಮುಚ್ಚಿಬಿಟ್ಟು ಪಟ್ಟಂತ ತೆಗಿಯಕ್ ಹೇಳಿ. ಅವಾಗ ಏನಾಗುತ್ತೆ, ಮನುಷ್ಯ ಅಂತ ಆ ಸೆನ್ಸರ್ ಗೊತ್ತಾಗುತ್ತೆ, ಮನುಷ್ಯರು ಕ್ಲಿಕ್ ಮಾಡ್ತಿದ್ದಾರೆ ಅಂತ. ಓಕೆ, ಫೇಕ್ ಆಗಿ ಗ್ಯಾಸ್ ಬುಕ್ ಆಗ್ತಿರೋ ಕಾರಣ ಇದೆಲ್ಲ ರೂಲ್ಸ್ ಆಗಿರುವಂತದ್ದು. ಇದನ್ನ ಕ್ಲೀನ್ ಆಗಿ ಇದು ಮಾಡ್ಕೊಳ್ಳಿ. ಅದಾದ್ಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಮೇಲೆ ಸಬ್ಮಿಟ್ ಆಗುತ್ತೆ ನೋಡಿ. ಇಷ್ಟೇ ಕೆಲಸ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿತ್ತು ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊತಂದ್ರೆ ನಿಮ್ಗೆ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಸಿಗ್ತಾ ಇರ್ತದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನಗೂ ಕೂಡ ಡಿಮೋಟಿವೇಶನ್ ಆಗ್ತೀನಿ. ನಾನು ಯಾರಿಗಾಗಿ ವಿಡಿಯೋ ಮಾಡ್ಬೇಕು ಅಂತ ನನ್ಗೂ ಅನ್ಸುತ್ತೆ. ನನ್ಗೆ ಗೊತ್ತಿದ್ದೆಲ್ಲ ವಿಚಾರ ನಾನ್ ಮಾತ್ರ ಮಾಡಿಕೊಂಡ್ರೆ ಸಾಕಲ್ಲ, ಬೇರೆಯವ್ರು ಯಾಕೆ ಹೇಳ್ಬೇಕು ಅಂತ ನನ್ಗೂ ಅನ್ಸುತ್ತೆ. ಸೊ ಈ ತಪ್ಪು ನೀವು ಮಾಡಕ್ ಹೋಗಿ, ಆ ತಪ್ಪು ನಾನು ಮಾಡಕ್ ಹೋಗಲ್ಲ ಅಂತ ನಾನು ಅನ್ಕೋತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಶರತ್ ಫ್ರಮ್ ಟೆಕ್ ರ್ಯಾಂಕ್ ಕನ್ನಡ. ಸೊ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಒಂದೇ ಒಂದು ವಸ್ತು ತುಂಬಾ ಅಂದ್ರೆ ತುಂಬಾ ಬೇಡಿಕೆ ಇದೆ. ಯಾವ್ದಪ್ಪ ಅದು ಅಂತಂದ್ರೆ ಗ್ಯಾಸ್. ಸೊ ಪ್ರತಿಯೊಬ್ರು ಕೂಡ ಗ್ಯಾಸಿಗೆ ತುಂಬಾ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಪ್ರತಿಯೊಬ್ರು ಕೂಡ ಅದಿಲ್ದಲೆ ಅಡಿಗೆ ಮನೇಲಿ ಸ್ಟಾರ್ಟಿಂಗ್ ನಡೆಯುವಂತ ವಸ್ತು ಏನಿದೆ ಮನೇಲಿ, ಅದೊಂದು ವಸ್ತು ಇಲ್ಲ ಅಂತಂದ್ರೆ ಹೆಂಗೆ ಗಾಡಿಲಿ ಪೆಟ್ರೋಲ್ ಇಲ್ಲ ಅಂತಂದ್ರೆ ಹೇಗೆ ಮೂವ್ ಆನ್ ಮಾಡಕ್ ಆಗಲ್ವೋ ಹಾಗೆ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂದ್ರೆ ಪ್ರತಿಯೊಬ್ರು ಮನೇಲಿ ಕೂಡ ನಿಶಬ್ದ. ಸೊ ಈ ವಿಚಾರನೇ ನಾನು ಮಾತಾಡಕ್ಕೆ ಅಂತ ಬಂದಿರುವಂತದ್ದು. ಕಾರಣ
ತುಂಬಾ ಇದೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಬಟ್ ಸೊಲ್ಯೂಷನ್ ತುಂಬಾ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಬಂದಿರೋದು. ತುಂಬಾ ಜನ ಗ್ಯಾಸ್ ನ ಬುಕ್ ಮಾಡ್ತಾ ಇರ್ತಾರೆ, ತಮ್ಮ ಗ್ಯಾಸ್ ಏಜೆನ್ಸಿಗಳಾಗಿರ್ಬೋದು, ಪ್ರೈವೇಟ್ಗಳು, ತುಂಬಾ ಪ್ರೈವೇಟ್ ಕಂಪ್ನಿ ಇದೆ. ಅದರಲ್ಲೂ ಕೂಡ ತುಂಬಾ ಜನ ಯೂಸ್ ಮಾಡುವಂತ ಈ ಎರಡೆರಡು ಪ್ರೈವೇಟ್ ಕಂಪ್ನಿಗಳು ಅಂತಂದ್ರೆ ಭಾರತ್ ಗ್ಯಾಸ್ ಮತ್ತೆ ಇಂಡಿಯನ್. ನೀವು ಗ್ಯಾಸ್ ನ ಬುಕ್ ಮಾಡ್ತಾ ಇದೀರಾ ಅಂತಂದ್ರೆ ನಾನು ಒಂದೊಂದ್ ಪಾಯಿಂಟ್ ನ ನಿಮ್ಗೆ ನೋಟ್ ಔಟ್ ಮಾಡ್ತಾ ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ನೋಟ್ ಔಟ್ ಮಾಡ್ಕೊಳ್ಳಿ. ಮತ್ತೆ ಗ್ಯಾಸ್ ಯಾರ್ಯಾರಿಗೆ ಬಂದಿಲ್ಲ, ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಕ್ಲೀನ್ ಆಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ಸ್ಕಿಪ್ ಮಾಡಿ ಹೋಗ್ತು ಅಂದ್ರೆ ಮೇನ್ ಇಂಪಾರ್ಟೆಂಟ್, ಅದಕ್ಕೆ ಹೋಗಕ್ಕಿಂತ ಮುಂಚೆ ಏನೋ ಒಂದು ಪಾಯಿಂಟ್ ಹೇಳಿರ್ತೀನಿ, ನಾನು ಇಲ್ಲಿ ನೋಟ್ ಔಟ್ ಮಾಡಿರೋದಿಲ್ಲ, ಅದನ್ನ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರ. ಅದಕ್ಕೆ ಹೇಳ್ತಿರೋದು, ಪ್ರತಿ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಆಯ್ತಾ. ವಿಡಿಯೋ ಈ ಸೈಡ್ ನಿಮ್ಗೆ ಸ್ಕ್ರೀನ್ ರನ್ ಆಗ್ತಾ ಇರುತ್ತೆ, ಆಯ್ತಾ. ನಾನು ಯಾವ್ದೇ ಮೊಬೈಲ್ ಅಲ್ಲಿ ನಾನು ಆಪರೇಟ್ ಮಾಡ್ಬೇಕಾದ್ರೆ ಇಲ್ಲಿ ಈ ಸೈಡ್ ಅಲ್ಲಿ ಸ್ಕ್ರೀನ್ ರನ್ ಆಗುತ್ತೆ, ನೀವು ಅದನ್ನ ನೋಟ್ ಔಟ್ ಮಾಡ್ಕೊಳ್ಳಿ. ಮತ್ತೆ ನಾನು ಏನ್ ಹೇಳ್ತೀನಿ ಅನ್ನೋದು ಇಲ್ಲೊಂದು ಪಾಯಿಂಟ್ ಔಟ್ ಮಾಡಿ ನಿಮ್ಗೆ ಹಾಕಿರ್ತೀನಿ, ಅದು ಕೂಡ ನಿಮ್ಗೆ ಸಿಗುವಂಥದ್ದು, ಆಯ್ತಾ. ಮೊದಲನೇದಾಗಿ, ನೀವು ಯಾವ ಏಜೆನ್ಸಿಯಿಂದ ಗ್ಯಾಸ್ ಬುಕ್ ಮಾಡ್ತೀರಾ, ಮೊದಲು ಆ ಏಜೆನ್ಸಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲನೇ ಪಾಯಿಂಟ್ ಏನಕ್ಕಪ್ಪ ಅಂತಂದ್ರೆ, ನೀವು ಆ ಅಪ್ಲಿಕೇಶನ್ ಬುಕ್ ಮಾಡಾದ್ಮೇಲೆ ನೀವು ನಮ್ಮ ಗ್ಯಾಸ್ ಸಿಕ್ಕಿದೆಯೋ ಇಲ್ವೋ ಈ ಪ್ರತಿಯೊಂದು ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು. ಎರಡನೇದು, ನೀವು ಅದೇ ಅಪ್ಲಿಕೇಶನ್ ನ ಯೂಸ್ ಮಾಡಿ ನೀವು ಪೇ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ಗಳು ಕೂಡ ಸಿಗುತ್ತೆ, ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸದ್ಯಕ್ಕೆ ಇಲ್ಲ, ಆಯ್ತಾ. ನಾನು ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ರಿಟರ್ನ್ ಕ್ಯಾಶ್ ಬ್ಯಾಕ್ ಅನ್ನೋ ಟೈಪ್ ಅಲ್ಲಿ ಅಂದ್ರೆ ಕಾಯಿನ್ ಕೊಡ್ತಾರೆ, ಸೊ ಅದನ್ನ ನಾವು ಮತ್ತೆ ಪೆಟ್ರೋಲ್ ಬಂಕ್ ಅಲ್ಲಿ ಅದು ಸಮಥಿಂಗ್, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ವಿಡಿಯೋವಾಗ ನಾನು ಮೊಬೈಲ್ ಸ್ಕ್ರೀನ್ ಆನ್ ಮಾಡಿದಾಗ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ರನ್ ಆಗುತ್ತೆ, ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಹೋಗ್ತೀನಿ. ಇವಾಗ ಮೊಬೈಲ್ ಸ್ಕ್ರೀನ್ ಆನ್ ಮಾಡ್ತೀನಿ ನಾನು, ನೀವು ಹಂಗೆ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಓಕೆ, ನೋಡ್ತಿದ್ರಲ್ಲ ಈ ಸೈಡ್ ಅಲ್ಲಿ ಸ್ಕ್ರೀನ್ ರನ್ ಆಗ್ತಿದೆ. ನಾನು ಇವಾಗ ಓನ ಯೂಸ್ ಮಾಡ್ತಿರೋಂಥದ್ದು ಇಂಡಿಯನ್ ಗ್ಯಾಸ್. ಭಾರತ್ ಗ್ಯಾಸ್ ಬೇರೆ, ಇಂಡಿಯನ್ ಗ್ಯಾಸ್ ಬೇರೆ, ಒಂದೇ ಇದ್ರು ಕೂಡ ಪದಗಳು ಬೇರೆ. ಅದಕ್ಕೆ ನಾವು ವಿಚಾರದ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಗ್ಯಾಸ್ ಬುಕ್ ಮಾಡಿದ್ಮೇಲೆ ಬರ್ತಾ ಇಲ್ಲ ಅಂತ ತುಂಬಾ ಜನ ತುಂಬಾ ಡೌಟ್ ಗಳು ಇರ್ತೀರ. ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಏಜೆನ್ಸಿ ಅಪ್ಲಿಕೇಶನ್ ಯಾವ್ದಿದೆ ಅದು ನೋಡ್ಕೊಳ್ಳಿ. ಅದು ಫಸ್ಟ್ ಲಾಗಿನ್ ಆಗಲ್ಲ. ಓಕೆ, ನೀವು ಏನಿದೆ ನಿಮ್ಮ ಲಾಗಿನ್ ಆಗ್ಬೇಕು ಅಂದ್ರೆ ಇದನ್ನ ಲಾಗೌಟ್ ಮಾಡಿದ್ರೆ ಪಟ್ ಅಂತ ಶಟ್ ಡೌನ್ ಆಗುತ್ತೆ. ಸರ್ವರ್ ತುಂಬಾ ಸ್ಲೋ ಇದೆ, ಮತ್ತೆ ನಾನು ಲಾಗಿನ್ ಮಾಡಕ್ ಆಗಲ್ಲ. ಅದಕ್ಕೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಫಸ್ಟ್ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಿದ್ಮೇಲೆ ನ್ಯೂ ಯೂಸರ್ ಅಂತ ಇರುತ್ತಲ್ಲ, ಇಲ್ಲ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ನಿಮ್ಮ ಐಡಿನ ಕ್ರಿಯೇಟ್ ಮಾಡಿ. ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮ ಗ್ಯಾಸಿಗೆ ಕೊಟ್ರು ಅಂತ ನಂಬರ್ನೇ ಹಾಕಿ, ಆಯ್ತಾ. ಬೇರೆ ನಂಬರ್ ಹಾಕ್ಬಿಟ್ಟು ಮಾಡಕ್ ಹೋಗ್ಬೇಡಿ. ನಿಮ್ಮ ಗ್ಯಾಸ್ ಬುಕ್ ಮಾಡಿದಾಗ ಏನ್ OTP ಬರುತ್ತಲ್ಲ ಆ ನಂಬರ್ನೇ ಕೊಟ್ಟು ಆ ನಂಬರ್ ಇಂದನೇ ನೀವು ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ, ಆಯ್ತಾ. ಅದಾದ್ಮೇಲೆ ನಿಮ್ಮ ನಂಬರ್ ಕೇಳುತ್ತೆ, ನಿಮ್ಮ ಗ್ಯಾಸ್ ಏಜೆನ್ಸಿ ಕಡೆಯಿಂದ ಪಾಸ್ಬುಕ್ ಕೊಟ್ಟಿರ್ತಾರಲ್ಲ, ಸೊ ಆ ಪಾಸ್ಬುಕ್ ಅಲ್ಲಿ ಏನ್ ನಂಬರ್ ನಿಮ್ಮ ಕಸ್ಟಮರ್ ಐಡಿ ನಂಬರ್ ಏನಿರುತ್ತೋ ಆ ಐಡಿ ನಂಬರ್ ಹಾಕ್ಬಿಟ್ಟು ಪ್ರತಿಯೊಂದು ಕಂಪ್ಲೇಂಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅಲೌ ಕೇಳುತ್ತೆ, ಅಲೌ ಕರ್ಕೊಂಡು ಹೋಗಿ. ಈಗ ನನ್ನ ಯೂಸ್ ಮಾಡ್ತಾರೋ ಅಪ್ಲಿಕೇಶನ್ ಅಲ್ಲಿ ತುಂಬಾ ಆಪ್ಷನ್ಸ್ ಗಳಿತ್ತು. ಓಕೆ, ಪೆಟ್ರೋಲ್ ಬಂಕ್ ಆಗಿರ್ಬೋದು, ಕ್ಯಾಶ್ ಬ್ಯಾಕ್ ಆಗಿರ್ಬೋದು, ಫಾಸ್ಟ್ ಆಗು ಸಮಥಿಂಗ್ ಏನೇನೋ ಇನ್ನೂ ತುಂಬಾ ಫ್ಯೂಚರ್ ಗಳಿತ್ತು. ಸರ್ವರ್ ಡೌನ್ ಆಗಿರೋ ಕಾರಣ ಏನ್ ಮಾಡಿದಾರೆ ಅಂತಂದ್ರೆ, ಪ್ರತಿಯೊಂದು ಏನಕ್ಕೆ ಅಪ್ಲಿಕೇಶನ್ ತುಂಬಾ ಜನ ಕಮ್ಮಿ ಜನ ಯೂಸ್ ಮಾಡ್ತಾ ಇದ್ರು. ಈ ಸತಿನೇ ತುಂಬಾ ಜನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಸರ್ವರ್ ಕೂಡ ತುಂಬಾ ಲೋಡ್ ಬಿದ್ದಿರೋ ಕಾರಣ ಏನ್ ಮಾಡಿದಾರೆ, ಏನ್ ಬೇಕಿದೆ ನೆಸೆಸರಿ ಏನ್ ಬೇಕಿದೆ ಅದ್ ಮಾತ್ರ ಬಿಟ್ಟು ಮಿಕ್ಕಿದೇನಿದೆ ಅದೆಲ್ಲ ತೆಗೆದು ಹಾಕ್ತಿದೆ. ಇದ್ರಲ್ಲಿ ಕೂಡ ನಿಮ್ಗೆ ಕ್ಯಾಶ್ ಬ್ಯಾಕ್ ಕೂಡ ಆಡ್ ಆನ್ ಆಗಿರೋದು, ಕಾಯಿನ್ಗಳು ಕೂಡ ಬಂದಿರುವಂತದ್ದು. ನೀವು ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ನಾನು ಎಷ್ಟು ವಿಡಿಯೋದಲ್ಲಿ ಮಾಡ್ತೀನಿ. ಇವಾಗ ಏನ್ ಕಾಣಿಸ್ತಿದೆ ನಿಮ್ಮ ಕಣ್ಣಿಗೆ, ಏನ್ ಕಾಣಿಸ್ತಿದೆ ಸ್ಕ್ರೀನ್ ಅಲ್ಲಿ, ನೀವು ಅಪ್ಲಿಕೇಶನ್ ಡೌನ್ ಮಾಡಿದಾಗ ಅಷ್ಟೇ ಕಾಣಿಸುತ್ತೆ ನಿಮ್ಗೆ. ಅದನ್ನ ಮಾತ್ರ ನಾನು ಹೇಳ್ತೇನೆ, ಆಯ್ತಾ. ಮೊದಲನೇದಾಗಿ ನೀವು ಆಲ್ರೆಡಿ ಗ್ಯಾಸ್ ನ ಬುಕ್ ಮಾಡಿದಿರಾ ಅನ್ಕೊಳ್ಳಿ. ನೀವು ಈ ತಿಂಗಳ ಬುಕ್ ಮಾಡಿದಿರಾ, ಈ ತಿಂಗಳು ನಿಮ್ಗೆ ಆಲ್ರೆಡಿ ರಿಸೀವ್ ಆಗಿದೆ. ನೆಕ್ಸ್ಟ್ ಒಂದು ಬುಕ್ ಮಾಡ್ತೀನಿ ಅಂತ ಏನಾದ್ರು ಹೋಯ್ತು ಅಂತಂದ್ರೆ ನಾನು ಹೇಳ್ತಾ ಇದೀನಿ, ನೆಕ್ಸ್ಟ್ ಒಂದು ಬರೋದೆ ಇವಾಗ ನಿಮ್ಗೆ ರಿಸೀವ್ ಆಗಿದೆ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಮಂತ್ ನಿಮ್ಗೆ ಗ್ಯಾಸ್ ಬುಕಿಂಗ್ ಗೆ ಆನ್ ಆಗುವಂತದ್ದು. ಓಕೆ, ನೀವು ಮೊಬೈಲ್ ಎಲ್ಲಾರ ಟ್ರೈ ಮಾಡಿ, ನೀವು ವೆಬ್ಸೈಟ್ ಎಲ್ಲಾರ ಟ್ರೈ ಮಾಡಿ.
ಆಪ್ ಅಲ್ಲಿ ಟ್ರೈ ಮಾಡಿ. ಒಂದೇ ರೂಲ್ಸು, ತಿಂಗಳಿಗೆ ಒಂದು. ನಿಮ್ಗೆ ಈ ತಿಂಗಳಲ್ಲಿ ಸಿಕ್ತು ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ 19 ತಾರೀಕು ಅನ್ಕೊಳ್ಳಿ, ಈಗ 19 ತಾರೀಕು ತಗೊಂಡಿದ್ರ, ನೆಕ್ಸ್ಟ್ ನಿಮ್ಗೆ ಸಿಕ್ಕರು 15 ತಾರೀಕು ಮೇಲೆ ನಿಮ್ಗೆ ಬುಕ್ಕಿಂಗ್ ಗೆ ಆನ್ ಆಗುತ್ತೆ. ಆಯ್ತಾ? ನೀವು ರಿಕ್ವೆಸ್ಟ್ ಕೊಟ್ರು, ಎಷ್ಟೇ OTP ಕಳ್ಸಿದ್ರು ನೀವು ಸಿಗೋದಿಲ್ಲ. ನಾನು ಅದನ್ನ ಡೀಟೇಲ್ಸ್ ಕ್ಲೀನ್ ಆಗಿ ಹೇಳ್ತೀನಿ. ಹೌದಾ, ನೀವ್ ಹೆಂಗ್ ಹೇಳ್ತಿದೀಯ ಅಂತ ಅನ್ಬೋದು. ಅಪ್ಲಿಕೇಶನ್ ಅಲ್ಲಿ ಅದಕ್ಕೆ ಹೇಳ್ತಿರೋದು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊತ ನಿಮ್ಗೆ ಆ ವೆಬ್ಸೈಟ್ ಹೋಗ್ಬೇಕು ಅಂತಾನು ನೆಸೆಸರಿ ಇರೋದಿಲ್ಲ. ನಿಮ್ಗೆ ಅಪ್ಲಿಕೇಶನ್ ಎಲ್ಲ ತುಂಬಾ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನೀವು ಯಾವುದೇ ಏಜೆನ್ಸಿ ಆದ್ರೂ ಕೂಡ ಅದ್ರಲ್ಲೂ ಅಪ್ಡೇಟ್ ಮಾಡಿರ್ತಾರೆ. ಗೌರ್ಮೆಂಟ್ ರೂಲ್ಸ್ ಆಗೈತೆ, ಅದಕ್ಕೆ ಅಪ್ಡೇಟ್ ಮಾಡಿರ್ತಾರೆ. ನೋಡಿ, ರಿಫಿಲ್ ಆರ್ಡರ್ ಅಂತ ಐತ್ರ, ಇದ್ರ ಮೇಲೆ ಟಿಕ್ ಮಾಡಿದ್ರೆ ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ. ನೋಡಿ, ನಾನು 11ನೇ ತಾರೀಕು ಬುಕ್ ಮಾಡಿದ್ದು. 11ನೇ ತಾರೀಕು ಬುಕ್ ಮಾಡೋ ಡೇಟ್ ಬರುತ್ತೆ. ಆಯ್ತಾ? ನಿಮ್ಗೆ ಡೆಲಿವರಿ ಯಾವಾಗ ಆಗುತ್ತೆ ಆ ಡೇಟ್ ಸಿಗಲ್ಲ. ನೀವು ಬುಕ್ ಮಾಡಿದ್ರಲ್ವಾ, ನಂಗೆ ಒಂದು 3-4 ದಿನ ಹೆಚ್ಚು ಕಮ್ಮಿ ಆಯ್ತು. ಅದು ಕೂಡ ಏನಕ್ಕೆ 5-6 ದಿನ ಹೆಚ್ಚು ಕಮ್ಮಿ ಆಯ್ತು. ಅದು ಕೂಡ ಏನಕ್ಕೆ ಆಯ್ತು ಅಂತ ಕೂಡ ಹೇಳ್ತೀನಿ. ಮತ್ತೆ ನಾನು ನೆಕ್ಸ್ಟ್ ತಿಂಗಳು ನನಗೆ 6ನೇ ತಾರೀಕು, ಅಂದ್ರೆ 6ನೇ ತಾರೀಕು ಇಲ್ಲ 6ನೇ ತಾರೀಕು ಮೇಲೆ ನಾನು ಗ್ಯಾಸ್ ನ ಬುಕ್ ಮಾಡ್ಬೋದು, ಸಿಲಿಂಡರ್ನ. ಆಯ್ತಾ? ಹಂಗ ಅಕಸ್ಮಾತ್ ನನ್ನ ಹತ್ರ ಆಲ್ರೆಡಿ ನಿಮ್ಮ ಹತ್ರ ಇದ್ರೆ ಗ್ಯಾಸ್ ಬೇರೆಯವ್ರಿಗೆ ಕೊಡಿ. ಆಯ್ತಾ? ಯಾರೇ ಆಗ್ಲಿ, ಅಕಸ್ಮಾತ್ ನಿಮ್ಮ ಹತ್ರ ಕಮ್ಮಿ ಇದೆ, ಇನ್ನೇನೋ 15 ದಿನ ಬರ್ಬೋದು, 10 ದಿನ ಬರ್ಬೋದು, ಆ ತರ ಇದ್ದಾಗ ನೀವು ಬೇರೆಯವ್ರಿಗೆ ಕೊಡಕ್ ಹೋಗ್ಬೇಡಿ. ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಮಂತ್ ಮಾತ್ರ ಸಿಗುತ್ತೆ. ಅವ್ರ ಏನೋ ಬುಕ್ ಮಾಡಿ ನಿಮ್ಗೆ ಏನೋ ಕೊಡ್ತೀನಿ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಅದು ನಿಮ್ಮ ಅವರ ಅಂಡರ್ಸ್ಟ್ಯಾಂಡ್. ನಾನು ಅದ್ರ ಬಗ್ಗೆ ನಿಮ್ಗೆ ಮಾತಾಡಕ್ ಹೋಗಲ್ಲ. ಒಂದು ಇದರಲ್ಲಿ 4 ಆಪ್ಷನ್ಸ್ ಮಾತ್ರ ಇವಾಗ ಶೋ ಆಗ್ತಾ ಇರೋದು, ಅದು ಮಾತ್ರ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋಗೆ ತುಂಬಾ ರೆಸ್ಪಾನ್ಸ್ ಬಂತು, ಚೆನ್ನಾಗಿ ಬಂತು ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರಲ್ಲಿ ತುಂಬಾ ಫ್ಯೂಚರ್ ಗಳಿದೆ, ಅದ್ರ ಬಗ್ಗೆ ಇದು ಗ್ಯಾಸ್ ಏನಿದೆ ಇದ್ರದ್ದು ಪ್ರಾಬ್ಲಮ್ ಏನೋ ಕ್ಲಿಯರ್ ಆದ್ಮೇಲೆ ಅದನ್ನೆಲ್ಲ ಆಡ್ ಮಾಡ್ತಾರೆ. ಇಲ್ಲ ಸರ್ವರ್ ಏನಾರು ಅವ್ರು ಇಂಪ್ರೂವ್ ಮಾಡ್ತು ಅಂದ್ರೆ ಅದನ್ನು ಕೂಡ ಆಡ್ ಮಾಡ್ತಾರೆ. ಇಲ್ಲೇ ಕೊಡ್ತಿದ್ದಾರೆ ನೋಡಿ, ಬುಕ್ಕಿಂಗ್ ಟ್ರಾಫಿಕ್ ಅಂದ್ರೆ ತುಂಬಾ ಟ್ರಾಫಿಕ್ ಆಗಿರೋ ಕಾರಣ ಇದನ್ನ ಸರ್ವರ್ ಸ್ವಲ್ಪ ಸ್ಲೋ ಆಗಿದೆ ಅಂತ. ಇದು ಮತ್ತೆ ನೀವು ಫ್ಯಾಮಿಲಿ, ನಿಮ್ ಊರಲ್ಲಿ ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿರೆಲ್ಲ ಇರ್ತೀರಾ. ಓಕೆ, ಒಂದೇ ಗ್ರೂಪ್ ಇರ್ತೀರಾ. ಒಬ್ರೊಬ್ಬರಿಗೆ ಸಪ್ರೇಟ್ ಬುಕ್ ಮಾಡಬಹುದು. ನೀವು ಆ ಗ್ರೂಪ್ ನೇಮ್ ಅಂತ ಕ್ರಿಯೇಟ್ ಮಾಡ್ಬಿಟ್ಟು ಇಲ್ಲಿ ಫಾರ್ ಎಕ್ಸಾಂಪಲ್ ಮಹಾಲಕ್ಷ್ಮಿ ಅಂತ ಹಾಕಿದ್ರೆ, ಇಲ್ಲ ಹಾಕ್ರಿ ಎಷ್ಟು ಬೇಕು ಎಂಟರ್ ಮೆಂಬರ್ ಸಿಲಿಂಡರ್ ಐಡಿ, ಅಂದ್ರೆ ನಿಮ್ಮ ಸಿಲಿಂಡರ್ ಐಡಿ ಅಂತಂದ್ರೆ ನಿಮ್ಮ ಕಸ್ಟಮರ್ ಐಡಿ ಇರುತ್ತೆ ಅಲ್ಲಿ LPG. ಸೊ ಅಲ್ಲಿ ಅಷ್ಟು 16 ಡಿಜಿಟಲ್ ನಂಬರ್ ಇರುತ್ತೆ. ಆ 16 ಡಿಜಿಟಲ್ ನಂಬರ್ ಹಾಕಿ ಇಲ್ಲಿ ಹಾಕ್ತು ಅಂತಂದ್ರೆ ಪ್ರತಿಯೊಬ್ಬರದು ಕೂಡ ಎಷ್ಟು ಒಬ್ರೊಬ್ರಿಗೆ OTP ಎಂಟ್ರಿ ಆಯ್ತಾ ಹೋಗುತ್ತೆ. ಇದನ್ನ ನಾನು ಕೂಡ ಟ್ರೈ ಮಾಡಿಲ್ಲ. ಓಕೆ, ಇದನ್ನ ಇನ್ನ ಟ್ರೈ ಮಾಡ್ಬೇಕು ಅಂತಂದ್ರೆ ನಿಮ್ ಗ್ಯಾಸ್ ಏಜೆನ್ಸಿ ಅವ್ರ ಹತ್ರ ಒಂದ್ಸತಿ ನೀಟ್ ಆಗಿ ಬುಕ್ ಮಾಡಿ. ಆಯ್ತಾ? ಅಕಸ್ಮಾತ್ ನಾನು ಹೇಳೋದು ನೀವು ಬುಕ್ ಮಾಡೋದು ಇದು ನಾನು ಇನ್ನೂ ಟ್ರೈ ಮಾಡಿಲ್ಲ. ಯಾಕಂದ್ರೆ ನನಗೆ ಅಕ್ಕಪಕ್ಕ ಬುಕ್ ಮಾಡಿ 4 ಜನ ಸೇರ್ಕೊಂಡ್ ಬುಕ್ ಮಾಡೋಂತ ಯಾರು ಇಲ್ಲ. ಒಬ್ಬಂಗೆ ಬುಕ್ ಮಾಡ್ಕೋಬೇಕು, ಬುಕ್ ಮಾಡ್ಕೊಂಡಿರ್ತೀನಿ. ಇದೊಂದು ಆಪ್ಷನ್ಸ್ ಇರುತ್ತೆ. ಅದಾದ್ಮೇಲೆ ಬುಕ್ಕಿಂಗ್ ಹಿಸ್ಟ್ರಿ. ನಿಮ್ಗೆ ಈ ಬುಕ್ಕಿಂಗ್ ಹಿಸ್ಟ್ರಿಲಿ ಪ್ರತಿ ಒಂದು ಕೂಡ ಗೊತ್ತಾಗುತ್ತೆ. ಆಯ್ತಾ? ಯಾವಾಗ, ಏನು, ಎಂತ, ಎಲ್ಲೆಲ್ಲಿ, ಹೇಗೆ, ಯಾವ ಏಜೆನ್ಸಿ ಬುಕ್ ಮಾಡಿದಿರಾ, ಎಲ್ಲಿದೆ, ಏನ್, ಪ್ರತಿ ಒಂದು ಕೂಡ ಗೊತ್ತಾಗುತ್ತೆ. ನಿಮ್ಗೆ ಡೆಲಿವರಿ ಕೊಡ್ತಾರೋ ಪರ್ಸನ್ ಯಾರು, ಅವ್ರ ನಂಬರ್ ಕೂಡ ಸಿಗುತ್ತೆ. ಮತ್ತೆ ಗ್ಯಾಸ್ ಏಜೆನ್ಸಿ ಕೂಡ ನಂಬರ್ ಕೂಡ ಸಿಗುತ್ತೆ ನಿಮ್ಗೆ. ಅಮೌಂಟ್ ಪೇ ಮಾಡಿದಿರಾ, ಪೇ ಮಾಡಿದ ಅಮೌಂಟ್ ಯಾವತ್ತು ಪೇ ಮಾಡಿದ್ರೆ ನೀವು ಅಪ್ಲಿಕೇಶನ್ ಇದೆ, ಇದ್ರಲ್ಲೇ ಪೇ ಮಾಡ್ಬೋದು. ಓಕೆ, ಇದ್ರಲ್ಲಿ ಪೇ ಮಾಡಿ UPI ಇಂದ ಆಟೋಮೆಟಿಕ್ ಫೋನ್ ಪೇ ಇಂದ Paytm ಇಂದ ಅಮೌಂಟ್ ಕಟ್ ಆಗುತ್ತೆ. ನೀವು ಅದರಿಂದ ಅಮೌಂಟ್ ಪೇ ಮಾಡ್ತೀರಾ. ತುಂಬಾ ಜನ ಏನ್ ಮಾಡ್ತಿದ್ರ ಅಂತಂದ್ರೆ ಬುಕ್ ಮಾಡ್ತಿದ್ರ, ಗ್ಯಾಸ್ ಬುಕ್ ಮಾಡ್ತಿದ್ರ, ಅವ್ರಿಗೆ ಬರ್ತಾನೆ ಇಲ್ಲ, ಗ್ಯಾಸೇ ಬರ್ತಾ ಇಲ್ಲ, ಹಂಗೆ ಅಂತ ತುಂಬಾ ಜನ ಡೌಟ್ ಅಲ್ಲಿ ಇರ್ತಾರೆ. ಅದ್ರಲ್ಲೂ ಕೂಡ ಇಲ್ಲಿ ಯಾರೇ ಇದ್ದೀರ ಅವ್ರು ಕೂಡ ತುಂಬಾ ಕನ್ಫ್ಯೂಷನ್ ಇರ್ತಾರ. ನಮ್ಗೆ ಗ್ಯಾಸ್ ಸಿಲಿಂಡರ್ ಬರ್ತಾ ಇಲ್ಲ, ನಮ್ಗೆ OTP ಸಿಗ್ತಾ ಇಲ್ಲ, ನೋಟಿಫಿಕೇಶನ್ ಬರ್ತಾ ಇಲ್ಲ, ಹಂಗೆ ಅನ್ಕೊಂಡು ಏನಿಲ್ಲ. ನಿಮ್ಮ ಗ್ಯಾಸ್ ಅವರು ಸೇಲ್ ಮಾಡಬಾರ್ದು ಅಂದ್ರೆ 200% ಹೇಳ್ತೀನಿ, ನಿಮ್ಮ ಗ್ಯಾಸ್ ನೀವು ಬುಕ್ ಮಾಡಿದ್ರೆ ಅವರು ಸೇಲ್ ಮಾಡ್ಕೋಬಾರ್ದು ಅಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಬುಕ್ ಮಾಡಾದ್ಮೇಲೆ ಪೇಮೆಂಟ್ ಮಾಡಿ. ನೋಡಿ, ಪೇಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಸ್ಟಮರ್ ನಿಮ್ಮ ಗ್ಯಾಸ್ ಏನಿದೆ ಅವ್ನು ನಿಮ್ಗೆ ಕೊಡ್ಲೇಬೇಕಾಗುತ್ತೆ. ಅದನ್ನ ಬೇರೆಯವ್ರಿಗೆ ಮಾರ್ಕೊಳ್ಳೋ ತುಂಬಾ ಜನ ಆತರ ಇರೋದಿಲ್ಲ. 200 ಜನ ಅಂತಾರಲ್ಲ, 10 ಜನ ಕೆಲಸ ಮಾಡ್ತಾ ಇರ್ತಾರೆ. ಏಜೆನ್ಸಿ ಇರೋ ಅದೇನೋ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಮಾಡಕ್ ಹೋಗಲ್ಲ. ಬಟ್ ನೀವು ಸೇಫ್ ಆಗಿರ್ಬೇಕು. ನಿಮ್ಗೆ PDF ಕೂಡ ಸಿಗುತ್ತೆ ಪೇ ಮಾಡೋಂಥದ್ದು. ನೀವು ಯಾವ ಏಜೆನ್ಸಿ ಬುಕ್ ಮಾಡಿದ್ರಿ ಏನು ಅಂತ ಪ್ರತಿಯೊಂದು ಸಿಗುತ್ತೆ.
ಆ ನೀವು ಆರಾಮಾಗಿ ಅಲ್ಲಿ ಪೇ ಮಾಡ್ತಂದ್ರೆ ಯಾರ್ಯಾರು ನೀವು ಇನ್ನು ಗ್ಯಾಸ್ ಬರ್ತಾ ಇಲ್ಲ, ಗ್ಯಾಸ್ ಬಂದಿಲ್ಲ ನಂಗೆ ಹಂಗೆ ಹಂಗೆ ಅಂತ ಹೇಳಿದ್ರ ಹೋಗಿ ನನ್ಗೆ KYC ಅದೆಲ್ಲ ಇವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ನಿಮ್ಗೆ ಅಲ್ಲಿ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ. ಅಲ್ಲಿ ನಿಮ್ಮ ಆರ್ಡರ್ ID ನಿಮ್ದು ಪೆಂಡಿಂಗ್ ಇದೆಯಾ, ಇಲ್ಲಿ ನಿಮ್ಗೆ ಇಲ್ಲಿ ನೋಡಿ ನಂದು ಬುಕ್ಕಿಂಗ್ ಇರೋದ್ರಲ್ಲಿ ಕಂಪ್ಲೀಟ್ ಅಂತ ತೋರಿಸ್ತಿದೆ. ನಿಮ್ಗೆ ಇಲ್ಲಿ ನೀವು ಬುಕ್ ಮಾಡೋದು ಗ್ರೀನ್ ಮಾರ್ಕ್, ಅದರಿಂದ ಏಜೆನ್ಸಿ ಅವರು ಇನ್ವಾಯ್ಸ್ ನ ರೆಡಿ ಮಾಡಿದ್ರು ಅಂತ ಬರುತ್ತೆ. ಅದಾದ್ಮೇಲೆ ಇನ್ವಾಯ್ಸ್ ಜನರೇಟ್ ಆಗಿದೆ ಅಂತ ಬರುತ್ತೆ. ಅದಾದ್ಮೇಲೆ ಇನ್ವಾಯ್ಸ್ ಜನರೇಟ್ ಆಗಿತ್ತು ಅಂದ್ರೆ ನಿಮ್ಗೆ 2 ರಿಂದ 3 ದಿನದಲ್ಲಿ ಸಿಗುತ್ತೆ. ಓಕೆ, ಆ ತರ ಫೆಸಿಲಿಟಿ ಇರೋಂಥದ್ದು ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇರುತ್ತೆ. ಹೆಂಗೆ ನೀವು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಯಾವ್ದೋ ಒಂದು ಪ್ರಾಡಕ್ಟ್ ನ ಬುಕ್ ಮಾಡ್ತೀರಾ, ನಿಮ್ಗೆ ಪಿನ್ ಟು ಪಿನ್ ಸಿಗುತ್ತಲ್ಲ, ಸೊ ಅದೇ ತರ ನಿಮ್ಗೆ ಸಿಗುವಂಥದ್ದು. ತುಂಬಾ ಯೂಸ್ಫುಲ್ ಫ್ರೆಂಡ್ಲಿ ಇದೆ, ನಿಮ್ಗೆ ಡೌಟ್ ಪಡುವಂಥದ್ದು ಏನಿಲ್ಲ. ಅಪ್ಲಿಕೇಶನ್ ಲಿಂಕ್ ಬೇಕು ಅಂದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಿರ್ಬೋದು, ಇಲ್ಲ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಕೊಟ್ಟಿರ್ತೀನಿ, ಹೋಗಿ ನೀವು ಕೂಡ ಬುಕ್ ಮಾಡ್ಕೋಬಹುದು. ಓಕೆ, ಈ ತರ ಸಿಗುವಂಥದ್ದು. ಪ್ರತಿಯೊಂದು ನಿಮ್ಗೆ ಬೇಕು ಅಂದ್ರೆ PDF ಸಿಗ್ತಿದೆ, ಡೌನ್ಲೋಡ್ ಮಾಡ್ಕೊತೀನಿ. PDF ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಈ ದಿನದಲ್ಲಿ ಬುಕ್ ಮಾಡಿದ್ದೆ ಹಂಗೆ ಅನ್ಕೊಂಡು. ನಿಮ್ಗೆ ಏಜೆನ್ಸಿಯಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಯಾರು ಬಂದು ಡೆಲಿವರಿ ಕೊಡ್ತಾರೆ ಪ್ರತಿಯೊಬ್ರು ಕೂಡ, ಅಂದ್ರೆ ನೀವು ಯಾವ ಏಜೆನ್ಸಿ ಟಿಕ್ ಮಾಡಿರ್ತಾರೋ ಅದ್ರ ಕೂಡ ಡಿಪೆಂಡ್ ಆಗುತ್ತೆ. ನೀವು ಇಲ್ಲಿ ಈಗ ಒಬ್ಬ ಏಜೆನ್ಸಿ ಕೊಡ್ತಾ ಇದ್ದಾನೆ ಅನ್ಕೊಳ್ಳಿ. ಓಕೆ, ಈಗ ರಾಮ್ ಅನ್ನೋ ಒಂದು ಏಜೆನ್ಸಿ ಕೊಡ್ತಾ ಇದ್ದಾನೆ. ಆ ರಾಮ್ ಅನ್ನೋ ಏಜೆನ್ಸಿ ನಂಗೆ ಸರ್ವಿಸ್ ಚೆನ್ನಾಗಿಲ್ಲ, ನಾನು ಮತ್ತೆ ಲಕ್ಷ್ಮಣ್ ಅನ್ನೋ ಒಂದು ಏಜೆನ್ಸಿಗೆ ಹೋಗ್ತೀನಿ. ನೀವು ಇಲ್ಲೇ ಸ್ವಿಚ್ ಮಾಡಬಹುದು. ಅದನ್ನೇ ನಾನು ಹೇಳ್ತಾ ಇರೋಂಥದ್ದು. ಇಲ್ಲಿ ತುಂಬಾ ಫ್ಯೂಚರ್ಗಳಿದೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರಿ. ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮ್ಗೆ. ತುಂಬಾ ಅರ್ಥನೂ ಕೂಡ ಆಗುತ್ತೆ. ಈ ಸರ್ವರ್ ಅನ್ನೋ ಇಶ್ಯೂ ಹೋದ್ಮೇಲೆ ಮತ್ತೆ ರೀಬ್ಯಾಕ್ ನಾನು ಈ ವಿಡಿಯೋನ ಮಾಡ್ತೀನಿ, ಹೇಗೆ ಏಜೆನ್ಸಿಗಳನ್ನ ಸ್ವಿಚ್ ಮಾಡೋದು, ಪ್ರತಿಯೊಂದು ಕೂಡ ನಿಮ್ಗೆ ಪಿನ್ ಟು ಪಿನ್ ಹೇಳ್ತೀನಿ ನಿಮ್ಗೆ. ವಿಡಿಯೋನ ಕೊನೆ ನೋಡಿ, ಆಯ್ತಾ? ಅದಾಯ್ತು, ನಿಮ್ಗೂ ಇದೊಂದು ಬುಕ್ಕಿಂಗ್ ಇಷ್ಟ ಆಯ್ತು. ಬೇಕು ಅಂದ್ರೆ ನಿಮ್ಗೆ ಇನ್ನೂ ಫ್ಯೂಚರ್ ಇರ್ತವೆ, ಅದನ್ನ ನೋಡ್ಕೊಳ್ಳಿ. ಈಗ ಸದ್ಯಕ್ಕೆ ಇಷ್ಟು ಮಾತ್ರ ಕಾಣ್ತಾ ಇರೋಂಥದ್ದು. ಅದಾದ್ಮೇಲೆ KYC. ಓಕೆ, ಇಲ್ಲಿ KYC ಅಂತ ಕೊಟ್ಟಿದ್ದಾರೆ. ಯಾಕೆ KYC ಇದು ನಿಮ್ಗೆ ವರ್ಷಕ್ಕೊಂದ್ಸತಿ ಸ್ಟಾರ್ಟ್ ಆಗ್ತಾನೆ ಇರ್ತದೆ. ನೀವು ಏಜೆನ್ಸಿಗೆ ಹೋಗಿ ಮಾಡ್ಸ್ಕೊತಾ ಇರ್ತೀರಾ. ಏಜೆನ್ಸಿಗೆ ಹೋಗದಲ್ಲಿ ನೀವು ಮನೇಲಿ ಕೂಡ ಮಾಡ್ಕೋಬಹುದು. ಏಜೆನ್ಸಿ ನಿಮ್ ಮನೇಲಿ ಏನಾರು ಆಗಿಲ್ಲ ಅಂದ್ರೆ ಮಾತ್ರ ನೀವು ಏಜೆನ್ಸಿಗೆ ಹೋಗಿ, ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ KYC ಇವರ ಕಸ್ಟಮರ್ ಅಂದ್ರೆ ಕಸ್ಟಮರ್ ಡಿಜಿಟಲ್ KYC ಪ್ರೊಸೆಸ್ ಮಾಡ್ತಾ ಇರೋದು. ನಿಮ್ದು ಅಂದ್ರೆ ಆಧಾರಿಗೆ ಕೊಟ್ಟಿರೋ ಅಂತ ಆಧಾರ್ ಬೇಸ್ ಬಯೋಮೆಟ್ರಿಕ್ ಅಂದ್ರೆ ಆಧಾರಿಗೆ ಕೊಟ್ಟಿರೋ ಮೇಲೆ ನಿಮ್ಗೆ ಯಾರ್ದು ನೀವು ಗ್ಯಾಸ್ ನ ಮಾಡ್ಬೇಕಾರೆ, ನ್ಯೂ ಕಲೆಕ್ಷನ್ ತಗೋಬೇಕಾರೆ ಯಾರ್ದು ಕೊಟ್ಟಿರ್ತೀರ ಅವ್ರದ್ದೇ KYC ಮಾಡ್ಬೇಕಾಗುತ್ತೆ. ಯಾವ ತರ ಮಾಡ್ಬೋದು ಅಂತಂದ್ರೆ, ನಿಮ್ಗೆ ಫಿಂಗರ್ ಪ್ರಿಂಟ್ ನಿಮ್ದು ಬಯೋಮೆಟ್ರಿಕ್ ಇಂದ KYC ಮಾಡ್ಬೋದು. ಇಲ್ಲ ಅಂದ್ರೆ ಫೋಟೋ ತಗೊಳತ್ರಲ್ಲ, ಅದ್ರ ಮುಖಾಂತರ ನೀವು KYC ನ ಮಾಡ್ಬೋದು. ಎರಡು ಮುಖಾಂತರ ನೀವು KYC ಮಾಡ್ಬೋದು. ಬಯೋಮೆಟ್ರಿಕ್ ನಿಮ್ಮ ಹತ್ರ ಇರೋದಿಲ್ಲ, ಅದಕ್ಕೆ ಮಾಡ್ತೀರಾ ಫೇಸ್ ವೆರಿಫಿಕೇಶನ್ ಮಾಡಿ. ಓಕೆ, ಫೇಸ್ ಮ್ಯಾಚ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ವೈಟ್ ಇರ್ಬೇಕು. ವೈಟ್ ಇದ್ರೆ ಮಾತ್ರ ಅದು KYC ಕಂಪ್ಲೀಟ್ ಆಗುತ್ತೆ. ಓಕೆ, ಅದು KYC ಹೆಂಗ್ ಮಾಡೋದು ಅಂತ ನಾನು ಇದನ್ನು ಕೂಡ ತಿಳಿಸ್ಕೊಡ್ತೀನಿ. ಟಿಕ್ ಮಾಡ್ತೀವಿ. ಟಿಕ್ ಮಾಡಾದ್ಮೇಲೆ ಇದ್ರ ಮೇಲೆ ಟಿಕ್ ಮಾಡಿ, ವಿಡಿಯೋ ಒಂದ್ ಸ್ವಲ್ಪ ಲಾಂಗ್ ಆಗ್ತಿದೆ. ಲಾಂಗ್ ಆದ್ರೂ ಕೂಡ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಸಿಗುತ್ತೆ. ಇದರಲ್ಲೂ ಒಂದು ಅಪ್ಲಿಕೇಶನ್ ಲೋಡ್ ಮಾಡ್ಬೇಕಾಗುತ್ತೆ, ಆಧಾರ್ ಫೇಸ್ RD. ಓಕೆ, RD ಸರ್ವಿಸ್ ಅಂದ್ರೆ RDಲಿ ಬಯೋಮೆಟ್ರಿಕ್ RD ಕೂಡ ಬರುತ್ತೆ. ಈ ಮಂತ್ರ ಆಗಿರ್ಬೋದು, ಸ್ಟಾರ್ಟಕ್ ಆಗಿರ್ಬೋದು. ಸೊ ಬಯೋಮೆಟ್ರಿಕ್ ಇದ್ರಲ್ಲ, ಸಿಮ್ ತಗೋಬೇಕಾದ್ರೆ ಬಿಲ್ಡ್ ಮಾಡ್ತಿರಲ್ಲ, ಸೊ ಆ ಬಯೋಮೆಟ್ರಿಕ್ ನೀವು ಅದರಿಂದನೂ ಕೂಡ ನೀವು ಅಲ್ಲಿ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಈ ತರ ಆಧಾರ್ ಫೇಸ್ RD ಅನ್ನೋದ್ರೊಳಗೆ ಹೋಗ್ಬಿಟ್ಟು ನೀವು ಕೂಡ ಐಡೆಂಟಿಫೈ ಮಾಡ್ಬೋದು. ನೋಡಿದ್ರಲ್ಲ, ನಾನು ಸ್ಪೇಸ್ ಒಂದ್ ಸ್ವಲ್ಪ ಮೊಬೈಲ್ ಸ್ಪೇಸ್ ಒಂದ್ ಸ್ವಲ್ಪ ಕಮ್ಮಿ ಇರೋ ಕಾರಣ ತುಂಬಾ ಟೈಮ್ ಹಿಡಿಯುತ್ತೆ. ಅದನ್ನೆಲ್ಲ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಅಪ್ಲಿಕೇಶನ್ ಇಲ್ಲಿ ಸಿಗಲ್ಲ, ಬ್ಯಾಕ್ ಎಂಡ್ ರನ್ ಆಗ್ತಾ ಇರುತ್ತೆ. ಓಕೆ, ಎದುರ್ಕೊಳಕ್ ಹೋಗ್ಬೇಡಿ, ಬ್ಯಾಕ್ ಎಂಡ್ ರನ್ ಆಗ್ತಾ ಇರುತ್ತೆ. ಇದು ತೋರಿಸ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಸಿಗಲ್ಲ, ಬ್ಯಾಕ್ ಎಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ನಿಮ್ಗೆ ಏನಾರ ಅಕಸ್ಮಾತ್ ಏನಾರ ಡೌಟ್ ಇತ್ತು ಅಂದ್ರೆ ನೀವು ಬ್ಯಾಕ್ ಎಂಡ್ ಅಲ್ಲಿ ನೋಡ್ಕೋಬಹುದು. ಬ್ಯಾಕ್ ಎಂಡ್ ರನ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಇಲ್ಲಿ ನೋಡ್ರಿ,
ಅದಾದ್ಮೇಲೆ ನಿಮ್ದು EKYC ಹೋಗ್ತೀರಾ. EKYC ಟರ್ಮ್ಸ್ ಅಂಡ್ ಕಂಡೀಷನ್ ಟಿಕ್ ಮಾಡ್ತೀರಾ. ಇಲ್ಲ ಫಿಂಗರ್ ಬೆಲ್ಟ್ ಇತ್ತು ಅಂದ್ರೆ ಫಿಂಗರ್ ಬೆಲ್ಟ್ ನೀವು ಏಜೆನ್ಸಿ ಹೋಗಿ ಟಿಕ್ ಮಾಡಿ. ಇಲ್ಲ ಅಂದ್ರೆ ಮನೆಯಲ್ಲೇ ಮಾಡ್ತೀನಿ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ವೈಟ್ ಇರಲಿ. ಬ್ಯಾಕ್ ಗ್ರೌಂಡ್ ವೈಟ್ ಇರ್ಬೇಕಾಗುತ್ತೆ. ಬ್ಯಾಕ್ ಗ್ರೌಂಡ್ ವೈಟ್ ಇದ್ದು ಆ ಪರ್ಸನ್ ಯಾವ ಪರ್ಸನ್ ಇದ್ದಾರೆ ಆ ಪರ್ಸನ್ ನೀವು ಫೋಟೋ ತೆಗಿತೀರಾ. ಈಗ ನಮ್ಮ ತಾಯಿದು ಕೊಟ್ಟಿರೋ ಕಾರಣ ನಾನು ನಮ್ಮ ತಾಯಿದು ಒಂದು ಫೋಟೋ ತೆಗಿತೀನಿ. ಇಲ್ಲಿ ನೋಡಿ ಬ್ಯಾಕ್ ಎಂಡ್ ಇಂದ ಆಗಿ ಎಲ್ಲ ಆಗಿರೋದು ಇಲ್ಲಿ ಕೊಡ್ತಾ ಇದಾರೆ. ಫೋಟೋ ಹಿಂಗೆ ಫುಲ್ ಗ್ರೀನ್ ಮಾರ್ಕ್ ಬರ್ಬೇಕು. ಬ್ಯಾಕ್ ಗ್ರೌಂಡ್ ಏನೇನ್ ಇರ್ಬೇಕು ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಮತ್ತೆ ಗ್ಲಾಸ್ ಹಾಕೊಳ್ಳೋದ ಇರ್ಬೋದು. ಗ್ಲಾಸ್ ಹಾಕೊಂಡ್ ತೆಗಿತಾ ಇರ್ತೀರಾ. ಅಜ್ಜಿ ತಾತಿರ ಹೆಸರು ತಗೊಂಡಿರ್ತೀರಾ. ಅವ್ರು ಗ್ಲಾಸ್ ಹಾಕೊಂಡಿರ್ತಾರೆ. ಇಲ್ಲ ಅಮ್ಮ ಅಥವಾ ಗ್ಲಾಸ್ ಹಾಕೊಂಡಿರ್ತಾರೆ. ಈಗ ನಮ್ಮ ಅಮ್ಮ ತೋರಿಸ್ತೀನಿ ನಾನು. ಸೊ ಆತರ ಇರ್ತಾರೆ. ಗ್ಲಾಸ್ ನ ರಿಮೂವ್ ಮಾಡಿಸಿ ಇದ್ ಮಾಡಿ ಆಯ್ತಾ. ಇದಾದ್ಮೇಲೆ ಪ್ರೊಸೀಡ್ ಕೊಡ್ಬೇಕು. ಪ್ರೊಸೀಡ್ ಕೊಟ್ಟಾದ್ಮೇಲೆ ಈಗ ನೋಡಿ ನನ್ನ ಫೇಸ್ ಕಾಣಿಸುತ್ತೆ. ನಮ್ಮ ರಾಂಗ್ ಪರ್ಸನ್. ಈಗ ನಮ್ಮ ಅಮ್ಮನ ಹತ್ರ ಹೋಗೋಣ. ಕುತ್ಕೊಳ್ಳ ಮೇಲೆ ಕನ್ನಡಕ ತೆಗೀರಿ. ನೋಡ್ತಾ ಇದೀರಲ್ಲ ಈ ತರ ಒಬ್ಬೊಬ್ರು ಕನ್ನಡಕ ಇರ್ತಾರೆ. ಈ ತರ ಕನ್ನಡಕನ್ನ ರಿಮೂವ್ ಮಾಡಿಸ್ಬೇಕು. ರಿಮೂವ್ ಮಾಡ್ಸಾದ್ಮೇಲೆ ಫೋಟೋ ತೆಗಿಬೇಕಾಗುತ್ತೆ. ತೆಗಿಮ್ಮ ಇದು ಮಡಗಮ್ಮ ಕೆಳಿಕೆ ನೋಡಮೇಲೆ ಕಣ್ ಬ್ಲಿಂಕ್ ಮಾಡಮ್ಮ. ಕಣ್ಣು ನೋಡಿ. KYC ಕೂಡ ಆಯ್ತು ಸಕ್ಸಸ್ಫುಲ್ ಆಯ್ತು ಬಿಡಮ್ಮ. ಥ್ಯಾಂಕ್ಸ್ ಅಮ್ಮ. ಹೋಗಮ್ಮ. ಎಂಜಾಯ್ ಎಂಜಾಯ್. ನಾನ್ ಹಂಗೆ ಹಾಕ್ತೀನಿ ಇವಾಗ ವಿಡಿಯೋನ. ಸೊ ನೋಡಿದ್ರಲ್ಲ ಆರಾಮಾಗಿ ಸ್ಕ್ರೀನ್ ರನ್ ಆಗ್ತಿದೆ. ಆರಾಮಾಗಿ KYC ಕೂಡ ನಾನು ಕಂಪ್ಲೀಟ್ ಮಾಡಿದೆ. ನೀವು KYC ಮಾಡ್ಬೇಕಾದ್ರೆ ರೌಂಡ್ ಗ್ರೀನ್ ಮಾರ್ಕ್ ಬಂದಿರುತ್ತೆ. ಮತ್ತೆ ಗ್ಲಾಸ್ ಹಾಕೊಂಡಿರ್ತಾರೆ. ಗ್ಲಾಸ್ ಹಾಕೊಂಡಿದ್ರೆ ಕಣ್ಣಿಗೆ ತೆಗೀರಿ. ಕೂಲಿಂಗ್ ಗ್ಲಾಸ್ ಹಾಕೊಂಡಿರ್ತಾರೆ ತೆಗೀರಿ. ತೆಗಿಸ್ಬಿಟ್ಟು ಫೋಟೋ ತೆಗೀರಿ ಆಯ್ತಾ. ನೀವ್ ಹಂಗೆ ಏನೋ ತೆಗಿಸ್ಬೇಕೆ ಅಂತ ಹೋದಾಗ ಮ್ಯಾಚ್ ಆಗಲ್ಲ. ಗ್ರೀನ್ ಮಾರ್ಕ್ ಬರ್ದಲ್ಲ ರೆಡ್ ಮಾರ್ಕ್ ಬರ್ತಿರುತ್ತೆ. ರೆಡ್ ಮಾರ್ಕ್ ಅಂದ್ರೆ ಫೇಸ್ ಮ್ಯಾಚ್ ಆಗ್ತಿಲ್ಲ ಅಂತ. ಮತ್ತೆ ಅವರು ಹಿಂಗೆ ನಿಂತಿರ್ತಾರೆ. ಗೊಂಬೆ ಕೂತಿರ್ತಾರೆ. ಅವರಿಗೆ ಹೇಳಿ ಕಣ್ಣು ಮುಚ್ಚಿಬಿಟ್ಟು ತೆಗಿಯಕ್ ಹೇಳಿ. ಕಣ್ಣು ಮುಚ್ಚಿಬಿಟ್ಟು ತೆಗ್ದಾಗ ಏನಾಗುತ್ತೆ ಅಂದ್ರೆ ಆ ಗ್ರೀನ್ ಮಾರ್ಕ್ ಬಂದಾಗ ಕಣ್ಣು ಮುಚ್ಚಿ ತೆಗಿಯಕ್ ಹೇಳಿ. ಅದ್ ಹಂಗೆ ಇತ್ತು ಅಂದ್ರೆ ಕಣ್ಣು ಮುಚ್ಚಿ ತೆಗಿಯಕ್ ಹೇಳಿ. ಹಿಂಗೆ ತೆಗಿಯಕ್ ಹೇಳಿ. ಒಬ್ರು ಹಿಂಗೆ ಮುಚ್ಚಿ ನಿಧಾನ ತೆಗಿತಾ ಇರ್ತಾರೆ. ಪಟ್ ಅಂತ ಮುಚ್ಚಿಬಿಟ್ಟು ಪಟ್ ಅಂತ ತೆಗಿಯಕ್ ಹೇಳಿ. ಅವಾಗ ಏನಾಗುತ್ತೆ ಮನುಷ್ಯ ಅಂತ ಆ ಸೆನ್ಸರ್ ಗೊತ್ತಾಗುತ್ತೆ. ಮನುಷ್ಯರು ಕ್ಲಿಕ್ ಮಾಡ್ತಿದ್ದಾರೆ ಅಂತ. ಓಕೆ ಫೇಕ್ ಆಗಿ ಗ್ಯಾಸ್ ಬುಕ್ ಆಗ್ತಿರೋ ಕಾರಣ ಇದೆಲ್ಲ ರೂಲ್ಸ್ ಆಗಿರುವಂತದ್ದು. ಇದನ್ನ ಕ್ಲೀನ್ ಆಗಿ ಇದು ಮಾಡ್ಕೊಳ್ಳಿ. ಅದಾದ್ಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಮೇಲೆ ಸಬ್ಮಿಟ್ ಆಗುತ್ತೆ ನೋಡಿ. ಇಷ್ಟೇ ಕೆಲಸ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿತ್ತು ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡ್ಕೊತಂದ್ರೆ ನಿಮ್ಗೆ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಸಿಗ್ತಾ ಇರ್ತದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನಗೂ ಕೂಡ ಡಿಮೋಟಿವೇಶನ್ ಆಗ್ತೀನಿ. ನಾನು ಯಾರಿಗಾಗಿ ವಿಡಿಯೋ ಮಾಡ್ಬೇಕು ಅಂತ ನನ್ಗನ್ಸುತ್ತೆ. ನನ್ ಗೊತ್ತಿದ್ದೆಲ್ಲ ವಿಚಾರ ನಾನ್ ಮಾತ್ರ ಮಾಡಿಕೊಂಡ್ರೆ ಸಾಕಲ್ಲ, ಬೇರೆಯವ್ರಿಗೆ ಯಾಕೆ ಹೇಳ್ಬೇಕು ಅಂತ ನನ್ಗನ್ಸುತ್ತೆ. ಸೊ ಈ ತಪ್ಪು ನೀವು ಮಾಡಕ್ ಹೋಗಿ ಆ ತಪ್ಪು ನಾನು ಮಾಡಕ್ ಹೋಗಲ್ಲ ಅಂತ ನಾನು ಅನ್ಕೋತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.